ಸಮಿತಿಯ ಸದಸ್ಯರಿಂದ ತಾಯಿ ಭಾರತಿಗೆ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ದೀಪವನ್ನು ಬೆಳಗಿಸಬೇಕು ಅಂತ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ. ಪುಷ್ಪಾರ್ಚನೆ ಹಾಗೂ ದೀಪ ಪ್ರಜ್ವಲನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯರಿಗೆ ಹಾಗೂ ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಪ್ರಾರ್ಥನೆಯನ್ನು ಶ್ರೀಮತಿ ಮಾಧುರಿ ಶೇಷಗಿರಿ ಮತ್ತು ಸಂಗಡಿಗರಿಂದ ದಯಮಾಡಿ ಅವರು ಪ್ರಾರ್ಥನೆ ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಸ್ಕೊಳ್ತೀನಿ. सस्य श्यामला मातरं वन्दे मातरं वन्दे मातरं शुभ्रज्योत्स्ना पुलकितयामिनी पुल्लकुसुमित द्रुमदलशोभिनी सुहासिनी सुमधुरभाषिणी सुखदां वरदां मातरं वन्दे मातरं वन्दे मातरं कोटि कोटि कंठ कल कल निनाद कराले
भक्ति तोमराय प्रतिमा गढ़ी मंदिरे मंदिरे वंदे मातरम वंदे मातरम त्वं हि दुर्गा दश प्रहरण धारिणी कमला कमलदल विहारिणी वाणी विद्यादायिनी नमामि त्वां नमामि कमलाम् अमलामतुलां सुजलां सुफलां मातरं वन्दे मातरं वन्दे मातरं श्यामलां सरलां सुष्मितां भूषितां धरणीं भरणीं मातरं वन्दे मातरं वन्दे मातरं वन्दे मातरं वन्दे मातरं भारत माता की जय। ತಾಯಿ ಭಾರತಿಯನ್ನು ಅತ್ಯಂತ ಸುಂದರವಾಗಿ ಪ್ರಾರ್ಥನೆ ಮಾಡಿರ್ತಕ್ಕಂಥ ಶ್ರೀಮತಿ ಮಾಧುರಿ ಶೇಷಗಿರಿ ಮತ್ತು ಸಂಗಡಿಗರಿಗೆ ಧನ್ಯವಾದಗಳು. ಈಗ ಸ್ವಾಗತ ಮತ್ತು ಪರಿಚಯದ ಕಾರ್ಯಕ್ರಮವನ್ನು ಶ್ರೀಯುತ ಶಂಕರ್ MA ಮಾಡಿಕೊಡ್ಬೇಕು ಅಂತ ವಿನಂತಿಸ್ಕೊಳ್ತೀನಿ. ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮಪೂಜ್ಯ ಜಗದ್ಗುರು ಶ್ರೀ ವಚನಾನಂದ ಮಹಾಸ್ವಾಮಿಗಳು ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠ ಹರಕ್ಷೇತ್ರ ಹರಿಹರ ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಇರುವಂಥ ಶ್ರೀಯುತ ಶ್ರೀ ಪ್ರಕಾಶ್ ನಿರ್ವಹಣಾ ಸಮಿತಿ ಅಧ್ಯಕ್ಷರು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಮತ್ತೊಬ್ಬರು ಇರುವಂಥ ಶ್ರೀಯುತ ರಾಮಚಂದ್ರ ಹೂರ್ಣೆಬೈಲು ವಿಭಾಗ ಬೌದ್ಧಿಕ ಪ್ರಮುಖರು ಇವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಈ ಒಂದು ಹಿಂದೂ ಸಂಗಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಹರಿಹರ ನಗರದ ಹಿಂದೂ ಸಂಗಮ ಆಯೋಜನಾ ಸಮಿತಿಯ ಸರ್ವ ಸದಸ್ಯರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪತ್ರಿಕಾ ಮಾಧ್ಯಮದವರಿಗೂ ಸಹ ಸ್ವಾಗತವನ್ನು ಕೋರುತ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಆರಕ್ಷಕ ಸಿಬ್ಬಂದಿಯವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿಯಾಗಿ ಈ ಒಂದು ಹಿಂದೂ ಸಂಗಮ ಕಾರ್ಯಕ್ರಮಕ್ಕೆ ಹರಿಹರ ನಗರದ ಸಮಸ್ತ ನಾಗರಿಕರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಅದೇ ರೀತಿಯಾಗಿ ವೇದಿಕೆ ಮೇಲೆ ಇರುವಂತಹ ಪರಿಚಯ ಶ್ರೀ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮಪೂಜ್ಯ ಜಗದ್ಗುರು ಶ್ರೀ ವಚನಾನಂದ ಮಹಾಸ್ವಾಮಿಗಳು ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠ ಹರಕ್ಷೇತ್ರ ಹರಿಹರ. ಅದೇ ರೀತಿಯಾಗಿ ಮತ್ತೊಬ್ಬರು ಉದ್ಯಮಿಗಳು, ಸಾಮಾಜಿಕ ಕಾರ್ಯಕರ್ತರು, ಹಿಂದೂ ಸಂಗಮ ಆಯೋಜನಾ ಸಮಿತಿ ಅಧ್ಯಕ್ಷರು ಶ್ರೀಯುತ ಪ್ರಕಾಶ್ ಸಿ. ಅದೇ ರೀತಿಯಾಗಿ ಶ್ರೀಯುತ ರಾಮಚಂದ್ರ ಹೂರ್ಣೆಬೈಲು ವಿಭಾಗ ಬೌದ್ಧಿಕ ಪ್ರಮುಖರು, ಮೂಲತಃ ತೀರ್ಥಹಳ್ಳಿ ತಾಲೂಕಿನ ಹೂರ್ಣೆಬೈಲು ಗ್ರಾಮದ ಕೃಷಿಕರು, ಶಿವಮೊಗ್ಗ ವಿಭಾಗದ ವಿಭಾಗ ಬೌದ್ಧಿಕ ಪ್ರಮುಖರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಜ್ಜನ ಬಂಧುಗಳೇ, ಈ ಕಾರ್ಯಕ್ರಮದ ಜೊತೆಗೆ ಮತ್ತೊಂದು ಸಂತಸದ ಸಂಗತಿ, ಸ್ವತಂತ್ರ ಗಣತಂತ್ರವಾಗಿರ್ತಕ್ಕಂಥ ದಿನ. ಈ ದಿನವನ್ನು ನಾವೆಲ್ಲ ಅತ್ಯಂತ ಹೆಮ್ಮೆಯಿಂದ ಶ್ರದ್ಧೆಯಿಂದ ಆಚರಿಸ್ತಾ ಇದ್ದೀವಿ. ಈ ಸಮಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಎದ್ದು ನಿಂತು ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದಲ್ಲಿ ನೀಡಿರ್ತಕ್ಕಂಥ ಭಾರತದ ಸಂವಿಧಾನದ ಪೀಠಿಕೆಯನ್ನು ನಾವಿಲ್ಲಿ ಹೇಳ್ಕೊಡ್ತೇವೆ. ನಾವೆಲ್ಲ ಭಾರತೀಯ ನಾಗರಿಕರು, ಇದು ನಮ್ಮ ಕರ್ತವ್ಯ ಅಂತಕ್ಕಂಥ ಪ್ರಜ್ಞೆಯಿಂದ ಹೀಗೆ ಕೈಯನ್ನು ಮುಂದೆ ಮಾಡಿ ನಾವು ಹೇಳ್ಕೊಟ್ಟಿದ್ದನ್ನು ದಯಮಾಡಿ ನಾವೆಲ್ಲರೂ ಸಹಿತ ಒಂದಾಗಿ ಈ ಪೀಠಿಕೆಯನ್ನು ಓದೋದ್ರ ಮೂಲಕ ನಮ್ಮ ರಾಷ್ಟ್ರಕ್ಕೆ ಗೌರವವನ್ನು ನೀಡೋಣ ಅಂತ ತಮ್ಮಲ್ಲಿ ವಿನಮ್ರಪೂರ್ವಕವಾಗಿ ವಿನಂತಿಸ್ಕೊಳ್ತೇನೆ. ದಯಮಾಡಿ ತಾವೆಲ್ಲ ಎದ್ದು ನಿಲ್ಲಬೇಕು. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ, ಪ್ರಜಾಸತ್ತಾತ್ಮಕ,
ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಬೋಲೋ ಭಾರತ್ ಮಾತಾ ಕಿ ವಂದೇ ವಂದೇ. ಧನ್ಯವಾದ. ಪ್ರಾಸ್ತಾವಿಕವಾಗಿ ಹಿಂದೂ ಸಂಗಮದ ಈ ಕಾರ್ಯಕ್ರಮದ ಉದ್ದೇಶ ಹಿಂದೂ ಸಮಾಜದಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸುವುದು, ಸಂಸ್ಕೃತಿ ಉಳಿಸುವುದು ಮತ್ತು ಯುವಜನತೆಗೆ ಸನಾತನ ಧರ್ಮದ ಮೌಲ್ಯಗಳನ್ನು ಪರಿಚಯಿಸುವುದು, ಸಮಾಜದಲ್ಲಿ ಏಕತೆ, ಶಾಂತಿ ಹಾಗೂ ಧಾರ್ಮಿಕ ಗೌರವವನ್ನು ಬೆಳೆಸುವುದು. ಹಿಂದೂ ಸಮಾಜೋತ್ಸವವು ಕೇವಲ ಒಂದು ಧಾರ್ಮಿಕ ಉತ್ಸವವಲ್ಲ, ಅದು ಸಮಾಜದ ಏಕತೆ, ಸಂಸ್ಕೃತಿ ಉಳಿವು ಮತ್ತು ಧಾರ್ಮಿಕ ಜಾಗೃತಿಯ ಪ್ರತೀಕವಾಗಿದೆ. ಇಂತಹ ಕಾರ್ಯಕ್ರಮಗಳು ಸಮಾಜದಲ್ಲಿ ಧಾರ್ಮಿಕ ಭಾವನೆ, ಶಾಂತಿ ಮತ್ತು ಸಹಕಾರವನ್ನು ಬೆಳೆಸುತ್ತವೆ. ಸಂಸ್ಕೃತಿ ಉಳಿವು ಪುರಾತನ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದು, ಧಾರ್ಮಿಕ ಜಾಗೃತಿ ಜನರಲ್ಲಿ ಧರ್ಮದ ಬಗ್ಗೆ ಅರಿವು ಮೂಡಿಸುವುದು, ಸಾಮಾಜಿಕ ಏಕತೆ ಎಲ್ಲ ವರ್ಗದ ಜನರನ್ನು ಒಂದೇ ವೇದಿಕೆಯಲ್ಲಿ ಸೇರಿಸುವುದು, ಸ್ವಾಭಿಮಾನ, ಹಿಂದೂ ಸಮಾಜದ ಶಕ್ತಿ ಮತ್ತು ಗೌರವವನ್ನು ಪ್ರತಿಪಾದಿಸುವುದು, ಪಂಚ ಪರಿವರ್ತನೆಗಳಾದ ಸಾಮರಸ್ಯ, ಕುಟುಂಬ ಪ್ರಬೋಧನೆ, ಪರಿಸರ ಸಂರಕ್ಷಣೆ, ಸ್ವದೇಶಿ ಜೀವನ ಶೈಲಿ ಹಾಗೂ ನಾಗರಿಕ ಶಿಷ್ಟಾಚಾರ ಇವುಗಳ ಮುಖಾಂತರ ಸ್ವಯಂ ಹಾಗೂ ಸಮಾಜದಿಂದ ದೇಶವನ್ನು ಪರಮ ವೈಭವದ ಭಾರತಕ್ಕಾಗಿ ಹಿಂದೂ ಸಮಾಜವನ್ನು ಒಗ್ಗೂಡಿಸುವುದು ಈ ಕಾರ್ಯಕ್ರಮದ ಪ್ರಸ್ತಾವನೆಯಾಗಿದೆ. ಈಗ ನಮ್ಮ ಈ ಕಾರ್ಯಕ್ರಮವನ್ನು ಕುರಿತು ಈ ದಿನದ ಮುಖ್ಯ ವಕ್ತಾರರಾಗಿರ್ತಕ್ಕಂಥ ಶ್ರೀಯುತ ರಾಮಚಂದ್ರ ಹೊರನೇಬೈಲವರು ನಮ್ಮನ್ನೆಲ್ಲ ಉದ್ದೇಶಿಸಿ ದಿಕ್ಸೂಚಿ ಭಾಷಣವನ್ನು ನೀಡಬೇಕು ಅಂತ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಪ್ರಕೃತಿ ಪಂಚಭೂತಾನಿ ಗ್ರಹಾಲೋಕ ಸ್ವರಾಸ್ತತ ದಿಶಕ್ಕಾಲಶ್ಚ ಸರ್ವೇಷಾಂ ಸದಾ ಕುರ್ವಂತು ಮಂಗಲಂ. ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಪರಮಪೂಜ್ಯ ಜಗದ್ಗುರು ಶ್ರೀ ವಚನಾನಂದ ಮಹಾಸ್ವಾಮಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ಆಯೋಜನಾ ಸಮಿತಿಯ ಅಧ್ಯಕ್ಷರಿಗೂ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಮಾನ್ಯರನ್ನು ವಂದಿಸುತ್ತಾ, ಸಜ್ಜನ ಬಂಧುಗಳೇ, ಶ್ರದ್ಧೆಯ ಮಾತಾ ಭಗಿನಿಯರೇ, ಹರಿಹರೇಶ್ವರನ ಸನ್ನಿಧಿಯಲ್ಲಿ ನಡೀತಾ ಇರೋವಂಥ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನನ್ನ ನೆಚ್ಚಿನ ಹಿಂದೂ ಬಾಂಧವರೇ, ಎಲ್ರಿಗೂ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ನಮ್ಮೂರಿನಲ್ಲಿ ಹಿಂದೂ ಸಂಗಮ. ಹಿಂದೂ ಸಂಗಮ ಯಾಕೆ? ಏಕಾಗಿ ಹಿಂದೂ ಸಂಗಮ? ಹಿಂದೂ ಸಂಗಮ ನಡೆಸಬೇಕಾದ ಅಗತ್ಯ ಏನು? ಅದರ ಉದ್ದೇಶ ಏನು? ಹಿಂದೂ ಸಂಗಮದಲ್ಲಿ ಭಾಗವಹಿಸಿರೋಂಥ ನಾವು, ಭಾಗವಹಿಸಬೇಕಾದಂಥ ಹಿಂದೂ ಬಾಂಧವರು, ಇಡೀ ಹಿಂದೂ ಸಮಾಜ ಒಟ್ಟಾಗಿ ಮಾಡಬೇಕಾದಂಥ ಕರ್ತವ್ಯ ಏನು? ಆ ನೆಲೆಯಲ್ಲಿ ಕೆಲವು ಸಂಗತಿಗಳನ್ನು ತಿಳ್ಕೊಳ್ತಾ, ತಿಳಿದಿರುವ ಸಂಗತಿಯನ್ನು ಮೆಲುಕು ಹಾಕ್ತಾ, ಅದನ್ನು ನಮ್ಮ ಕಾರ್ಯದ ಜೊತೆಯಲ್ಲಿ ಜೋಡಿಸ್ಕೊಳ್ತಾ
ಅದೊಂದು ಸಂಕಲ್ಪದ ವ್ರತದ ತನ್ಮೂಲಕ ಆಚರಣೆಯ ನಡವಳಿಕೆಯ ದಿನ ಇದು ಅಂತ ಅಂದ್ಕೊಳ್ತೀನಿ. ಆ ದಿಸೆಯ ಪ್ರಯತ್ನಕ್ಕಾಗಿ ಇರೋದು ಹಿಂದೂ ಸಂಗಮ ಅಂತ ಅಂದ್ಕೊಳ್ತೀನಿ. ವಾಪಸ್ ತೊಗೊಂಡೋಗ್ತಾ ನಾವೆಲ್ಲ ದೂರದ ಊರುಗಳಿಗೆ ಹೋದಾಗ ಕೆಲವು ವರ್ಷಗಳ ಹಿಂದಕ್ಕೆ ಹೋದರೆ ದೂರ ಪ್ರಯಾಣದಲ್ಲಿ ಬುತ್ತಿಯನ್ನು ಕಟ್ಕೊಂಡು ಹೋಗ್ತಿದ್ವಿ. ಬುತ್ತಿ ಯಾಕೆ ಕೇಳಿದರೆ ನಮ್ಮ ಹಸಿವನ್ನು ತಣಿಸ್ಲಿಕ್ಕೆ. ಹಿಂದೂ ಸಂಗಮ ನಮ್ಮ ಜ್ಞಾನದ ಹಸಿವನ್ನು ತಣಿಸಬೇಕು, ನಮ್ಮ ಕರ್ತವ್ಯದವನ್ನು ನೆನಪು ಮಾಡಿಕೊಳ್ಬೇಕು, ಹಿಂದೂ ಸಮಾಜ ಹೇಗೆ ಮುಂದೆ ಹೋಗಬೇಕು, ಹಿಂದೂ ಸಮಾಜವನ್ನು ಸಂಘಟಿತವಾಗಿ ಮಾಡಿ ಹಿಂದೂ ಸಮಾಜ ಸದೃಢ ಆಗಲಿಕ್ಕೆ, ಶಕ್ತಿಶಾಲಿ ಆಗಲಿಕ್ಕೆ ನಾವೇನೇನು ಮಾಡಬಹುದು ಅನ್ನುವ ವ್ರತವನ್ನು, ಸಂಕಲ್ಪವನ್ನು, ಒಂದು ನಿರ್ಣಯವನ್ನು ನಾವು ತಗೊಂಡು ಮನೆಗೆ ಹೋಗಬೇಕಾಗಿದೆ. ಆ ಬುತ್ತಿಯನ್ನು, ವಿಚಾರದ ಬುತ್ತಿಯನ್ನು ತಗೊಂಡು ಆಚರಣೆಯನ್ನು ತರಲಿಕ್ಕಾಗಿ ನಾವೆಲ್ಲ ಬಂದಿದ್ದೇವೆ ಅಂತ ಅಂದ್ಕೊಳ್ತೀನಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಸರು ಬಹುತೇಕ ಎಲ್ಲರೂ ಕೇಳಿರಬಹುದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925 ವಿಜಯದಶಮಿ ದಿನ ನಾಗ್ಪುರದಲ್ಲಿ ಪ್ರಾರಂಭ ಆಯಿತು. ಸ್ವಾತಂತ್ರ್ಯ ಹೋರಾಟದ ದಿನಗಳು, ಸ್ವಾತಂತ್ರ್ಯ ಬರಬೇಕು ಅನ್ನೋ ಹತ್ತಿರದ ದಿನಗಳಲ್ಲಿ ನಾವಿದ್ವಿ. ಅನೇಕ ಥರದ ಬದಲಾವಣೆಗಳು ದೇಶದಲ್ಲಿ ಗೋಚರ ಆಗ್ತಾ ಇತ್ತು. ಅದಕ್ಕಿಂತ ಪೂರ್ವಭಾವಿಯಾಗಿ ದೇಶದಲ್ಲಿ ಖಿಲಾಫತ್ ಚಳುವಳಿ ನಡೆದಿತ್ತು. ದೂರದ ಯಾವುದೋ ರಾಷ್ಟ್ರದಲ್ಲಿದ್ದ ಖಲೀಫಾನನ್ನ ಅಲ್ಲಿ ಪದಚ್ಯುತಿ ಮಾಡಿದರು ಅಂಥೇಳಿ ಭಾರತದಲ್ಲಿ ಖಿಲಾಫತ್ ಚಳುವಳಿ ನಡೀತು. ನಡೆದಿದ್ದು ಬ್ರಿಟಿಷರ ವಿರುದ್ಧ, ಆದರೆ ಅದರ ಆಕ್ರೋಶ ಪ್ರಕಟ ಆಗಿದ್ದು ಹಿಂದೂಗಳಿಗೆ. ಸಾವಿರಾರು ಜನ ಹಿಂದೂಗಳ ಮಾರಣ ಹೋಮವನ್ನು ಮಾಡಿದ್ರು. ಅಲ್ಲೆಲ್ಲೋ ದೂರದ ಖಲೀಫಾನನ್ನು ಇಳಿಸಿದ್ದಕ್ಕೆ ಭಾರತದ ಹಿಂದೂಗಳ ಮಾರಣ ಹೋಮ. ನ್ಯಾಯದ ಸಂಗತಿನ ಯೋಚನೆ ಮಾಡಬೇಕಾದಂಥ ಸ್ಥಿತಿಯಲ್ಲಿ ಸಮಾಜ ಇತ್ತು. ಯಾಕಾಗಿ ಭಾರತದ ಮೇಲೆ ಈ ಥರ ನಿರಂತರವಾದ ದಾಳಿಗಳು ಆಗ್ತಾ ಇದೆ? ಯಾಕಾಗಿ ದಾಳಿಗಳು ಈ ಥರ ಆಯಿತು? ಭಾರತ ಆಕ್ರಮಣಕ್ಕೆ ತುತ್ತಾಗಲಿಕ್ಕೆ ಕಾರಣ ಏನು? ಇದೆಲ್ಲವನ್ನ ಚಿಂತನೆ ಮಾಡಿದಂಥ ದ್ರಷ್ಟಾರರಾದಂಥ ಡಾಕ್ಟರ್ ಜಿ ಅವರು ಅದಕ್ಕಿಂತ ಮೊದಲು ಕಾಂಗ್ರೆಸ್ಸಿನ ಜೊತೆಯಲ್ಲಿ, ಕ್ರಾಂತಿಕಾರಿಗಳ ಜೊತೆಯಲ್ಲಿ ನಾನಾ ಥರದ ಸಾಮಾಜಿಕ ಮುಖದಲ್ಲಿ ಕೆಲಸ ಮಾಡಿದ್ರು. ಅದೆಲ್ಲದರ ಪರಿಣಾಮವಾಗಿ 1,500 ವರ್ಷಗಳಲ್ಲಿ ಭಾರತದ ಮೇಲೆ ಆದಂಥ ಆಕ್ರಮಣಗಳ ಪರಿಣಾಮವೂ ಅವರಿಗೆ ಗೋಚರ ಆಗಿತ್ತು. ಇದಕ್ಕೆ ಉತ್ತರವಾಗಿ ನಮ್ಮ ಸಮಾಜವನ್ನು ಸಂಘಟಿಸಬೇಕಾಗಿತ್ತು, ಸಮಾಜದ ಶಕ್ತಿಯನ್ನು ಸದೃಢ ಮಾಡಬೇಕಿತ್ತು. ನಾವೆಲ್ಲ ಹಿಂದೂ ಅನ್ನೋ ಭಾವದ ಪ್ರಕಟೀಕರಣ ಆಗಬೇಕಿತ್ತು. ಅದಕ್ಕಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಯಿತು. ಹೇಗಿತ್ತು ಭಾರತದ ಹಿಂದಿನ ಸ್ಥಿತಿ? ಒಂದೊಮ್ಮೆ ಭಾರತ ಜಗಜ್ಜನನಿಯಾಗಿತ್ತು. ಮನುಕುಲಕ್ಕೆ ಹೇಗೆ ಬದುಕಬೇಕು ಅನ್ನೋ ಬದುಕಿನ ಪಾಠವನ್ನು ಕಲಿಸ್ಕೊಟ್ಟಿತ್ತು. ನಮ್ಮ ಋಷಿಮುನಿಗಳು ಹೇಗೆ ಬದುಕಬೇಕು ಅನ್ನೋದನ್ನು ಕಲಿಸಿದ್ರು. ಜಗತ್ತಿಗೆ ಎಲ್ಲವನ್ನ ದಾರೆ ಎರೆದಂಥ ಜಗತ್ತಿನ ಜೀವನವನ್ನು ಹೇಗಿರಬೇಕು ಅಂತ ತೋರಿಸ್ಕೊಟ್ಟಂಥ ನಾಡಾಗಿತ್ತು ನಮ್ಮದು. ವಿಶ್ವದ ಬೇರೆಲ್ಲ ಭಾಗಗಳಲ್ಲಿ ನಾಗರಿಕತೆಯು ಕಣ್ಬಿಡ್ಲಿಕ್ಕಿಂತ ಮುಂಚೆ ಇಲ್ಲಿ ಒಂದು ರಾಷ್ಟ್ರ ಜೀವನ ನೆಲೆಗೊಂಡಿತ್ತು. ರಾಷ್ಟ್ರ ಜೀವನದ ಯಶೋಗಾಥೆ ಕಣ್ತುಂಬಿಕೊಂಡಿತ್ತು. ಸಾಂಸ್ಕೃತಿಕ ರಾಷ್ಟ್ರವಾಗಿ, ಜ್ಞಾನದ ಆಧಾರಿತವಾಗಿ ಜಗತ್ತನ್ನು ಗೆದ್ದಿತ್ತು. ಜಗಜ್ಜನನಿ ಅಂತ ಅನ್ಸ್ಕೊಂಡಿತ್ತು, ಜಗದ್ಗುರು ಅಂತ ಅನ್ಸ್ಕೊಂಡಿತ್ತು. ಬದುಕುವ ಪದ್ಧತಿಯನ್ನು, ಜೀವನ ಕಲೆಯನ್ನು ಕಲಿಸ್ಕೊಟ್ಟಿತ್ತು. ಆಹಾರವನ್ನು ಬೇಯಿಸಿ ತಿನ್ನೋದನ್ನು ಹೇಳಿಕೊಟ್ಟಿತ್ತು. ಈ ಥರ ಸಣ್ಣ ಸಂಗತಿಯನ್ನು ಜಗತ್ತಿನ ಜನರಿಗೆ ಕಲಿಸಿದಂಥ ರಾಷ್ಟ್ರ. ಆ ಥರ ಋಷಿತುಲ್ಯ ನಾಡು ನಮ್ಮದು ಅಂತ ಹೆಮ್ಮೆ ನಮ್ದಿಗಿರಬೇಕಿತ್ತು, ಇತ್ತು. ಆದರೆ ಅದು ಯಾಕೆ ಕಡಿಮೆ ಆಯಿತು? ಏನಾಯಿತು ನಮ್ಮ ಸಮಾಜಕ್ಕೆ? ಆ ಹೆಮ್ಮೆಯಲ್ಲಿ ಕೊಚ್ಚಿ ಹೋದ್ವಾ ನಾವು? ಹೆಮ್ಮೆಯ ಕಾರಣದಿಂದ ನಮ್ಮ ಸ್ವತ್ವವನ್ನು ಮರೆತ್ವಾ? ಸ್ವಾಭಿಮಾನವನ್ನು ಕಳ್ಕೊಂಡ್ವಾ? ಅದರ ಪರಿಣಾಮ ಭಾರತದ ಮೇಲೆ ನಿರಂತರವಾಗಿ ದಾಳಿಗಳಾಯಿತು.
ಪ್ರಾರಂಭದ ದಾಳಿಗಳನ್ನು ನಮ್ಮವರು ಮೆಟ್ಟಿ ನಿಂತರು. ಹೂಣರು ಬಂದರು, ಶಕರು ಬಂದರು, ಕುಶಾನರು ಬಂದರು, ಈ ಥರ ಮಂಗೋಲರು ಬಂದರು. ಅನೇಕ ದಾಳಿಗಳನ್ನು ಮೆಟ್ಟಿ ನಿಂತು ಅದಕ್ಕೆ ಉತ್ತರವನ್ನು ಕೊಟ್ವಿ. ಅವರನ್ನು ನಮ್ಮವರಾಗೆ ಮಾಡಿಕೊಂಡ್ವಿ. ಆದರೆ 712ರ ದಾಳಿಯ ನಂತರದಲ್ಲಿ ನಾವು ನಿರಂತರ ಸಂಘರ್ಷವನ್ನೇನೋ ಕಾದ್ಕೊಂಡ್ವಿ. ಆದರೆ ಕೆಲವೊಮ್ಮೆ ಕಳ್ಕೊಳ್ತಾನೂ ಹೋದ್ವಿ. ಭಾರತ ಒಂದು ದೃಷ್ಟಿಯಲ್ಲಿ ಹೆಮ್ಮೆ ಪಡುವ ನಾಡು. ಅನೇಕ ರಾಷ್ಟ್ರಗಳ ಮೇಲೆ ನಿರಂತರವಾಗಿ ದಾಳಿ ಆಯಿತು. ಅನೇಕ ನಾಗರಿಕತೆಗಳು ನಶಿಸಿ ಹೋದವು. ಈಗಿನ ಅಮೇರಿಕಕ್ಕೆ ಪೂರ್ವದಲ್ಲಿ ಅಲ್ಲಿ ಮಾಯನ್ ಸಂಸ್ಕೃತಿ ಇತ್ತು, ಅದು ನಾಶ ಆಯಿತು. ಮಾಯನ್ ಸಂಸ್ಕೃತಿ ನಾಶ ಆಯಿತು, ಇಂಕಾ ನಾಶ ಆಯಿತು. ಪ್ರಾಚೀನ ಪರ್ಷಿಯನ್ ಸಂಸ್ಕೃತಿಯ ಅವಶೇಷವೂ ಇಲ್ಲ ಅನ್ನೋ ಹಾಗೆ ಅವರು ಅಲ್ಲಿಂದ ಕಾಲ್ ಕೀಳುವ ಸ್ಥಿತಿ ಬಂತು. ಮೆಸೊಪೊಟೋಮಿಯನ್ ಸಂಸ್ಕೃತಿ ನಾಶ ಆಯಿತು. ಪ್ರಾಚೀನ ಈಜಿಪ್ಟ್ ಅವನತಿ ಹೊಂದಿತು. ಕೆಲವು ವರ್ಷಗಳಲ್ಲಿ ಇಸ್ಲಾಂನ ಕ್ರಿಶ್ಚಿಯನ್ನ ಕ್ರೂರ ದಾಳಿಗೆ ತುತ್ತಾಗಿ ಅವೆಲ್ಲವೂ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡವು. ಅಗ್ನಿಯ ಆರಾಧಕರಾದಂತಹ, ಪ್ರಕೃತಿಯ ಆರಾಧಕರಾದಂತಹ ಆ ಎಲ್ಲ ಸಂಸ್ಕೃತಿಗಳ ನಾಶ ಆಯಿತು. ಆದರೆ ಹೆಮ್ಮೆ ಪಡುವ ಸಂಗತಿ ಏನು ಅಂತ ಹೇಳಿದ್ರೆ, ಭಾರತ 1,500 ವರ್ಷಗಳ ದೀರ್ಘ ಆಕ್ರಮಣಕ್ಕೆ ತುತ್ತಾದರೂ ಮೂಲ ಸಂಸ್ಕೃತಿಯ ಸೆಲೆಯನ್ನು ಮರಿಲಿಲ್ಲ, ಅದನ್ನು ಉಳಿಸ್ಕೊಂತು. ಕ್ಷಾತ್ರವನ್ನು ಕಳ್ಕೊಳ್ಳಿಲ್ಲ. ಒಂದೊಂದು ಕಡೆಯಲ್ಲೂ ಪೌರುಷವನ್ನು ಮೆರೆದಂಥ ವೀರಾಗ್ರಣಿಗಳು ಹುಟ್ಟಿದ್ರು. ಸಂಘರ್ಷವನ್ನು ನಿರಂತರವಾಗಿ ಕಾಪಿಟ್ಟುಕೊಂಡ್ರು. ಹೋರಾಟವನ್ನು ಯಾವಾಗಲೂ ನಿರಂತರವಾಗಿ ಮಾಡ್ತಾ ಹೋದರು. ತತ್ಪರಿಣಾಮ ಭಾರತ ತನ್ನ ಅಂತಃಸತ್ವವನ್ನು ಉಳಿಸ್ಕೊಂತು. ಭಾರತವನ್ನು ದೋಚಲಿಕ್ಕಾಗಿ ಅನೇಕರು ಬಂದರು. ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ನಾಶ ಮಾಡಲಿಕ್ಕೆ ಅನೇಕರು ಬಂದರು. ಆದರೆ ಅವರನ್ನೆಲ್ಲ ಜೀರ್ಣಿಸಿಕೊಂಡು ಭಾರತ ಇವತ್ತು ಸದೃಢವಾಗಿ ಮೇಲೇಳ್ತಾ ಇದೆ ಅನ್ನೋ ಹೆಮ್ಮೆ ಅಂತೂ ನಮಗಿದೆ. ಅಂಥ ಪ್ರಾಚೀನ ಧರ್ಮ ನಮ್ಮದು, ಪ್ರಾಚೀನ ಹಿಂದೂ ಧರ್ಮದ ವಾರಸಿಕೆ ನಮ್ಮದು, ಸನಾತನ ಧರ್ಮದ ಪರಂಪರೆಯ ಮಕ್ಕಳು ನಾವು ಅನ್ನೋ ಹೆಮ್ಮೆ ನಮಗಿರ್ಬೇಕಲ್ವಾ? ಅದು ಇದೆ ಅಂತ ಅಂದ್ಕೊಳ್ತೀನಿ. ಅಂಥ ಪ್ರಾಚೀನ ಸನಾತನ ಧರ್ಮದ ವಾರಸಿಕತೆ ಅಂತ ಹೇಳಿದೆ. ಭಾರತ ಎಲ್ಲವನ್ನ ಕೊಟ್ಟಂಥದ್ದು ಅಂತ. ಜಗತ್ತಿನಲ್ಲಿ 190ಕ್ಕಿಂತ ಹೆಚ್ಚು ದೇಶಗಳನ್ನು ನಾವು ನೋಡ್ತೀವಿ. ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೂ ಯಾವ್ಯಾವ ದೇಶಗಳು ಯಾವ್ಯಾವಾಗ ಪ್ರಾರಂಭ ಆಯಿತು ಅನ್ನೋದು ಗೊತ್ತಾಗತ್ತೆ. ಅವುಗಳ ಹುಟ್ಟನ್ನು ನಾವು ನಿರ್ಧಾರ ಮಾಡ್ಬೋದು, ಅವುಗಳ ಹುಟ್ಟನ್ನು ತಿಳ್ಕೊಳ್ಳುವ ಕೆಲಸವನ್ನು ಮಾಡ್ಬೋದು. ಆದರೆ ಭಾರತ ಯಾವಾಗ ಪ್ರಾರಂಭ ಆಯಿತು, ಭಾರತದ ಹುಟ್ಟು ಯಾವಾಗ ಆಯಿತು ಅಂತ ಕೇಳಿದರೆ ಯಾರಿಗೂ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭಾರತ ಒಂದು ಅನಾದಿ ಸಂಸ್ಕೃತಿ, ಅದು ಸನಾತನ ಸಂಸ್ಕೃತಿ. ಸನಾತನವೂ ಹೌದು, ನಿತ್ಯನೂ ನೂತನವೂ ಹೌದು, ಅವಿನಾಶಿಯೂ ಹೌದು. ಹುಟ್ಟಿಲ್ಲದ ಸಾವಿಲ್ಲದ ಸಂಸ್ಕೃತಿಯ ವಾರಸಿಕೆ ನಮ್ಮದು, ಸಾವಿರದ ಸಂಸ್ಕೃತಿಯ ವಾರಸಿಕೆ ನಮ್ಮದು. ಅಂಥ ವಾರಸುದಾರರು ನಾವಲ್ವಾ? ಅಂಥ ಪ್ರಾಚೀನ ಹಿಂದೂ ಸನಾತನ ಸಂಸ್ಕೃತಿಯ ವಾರಸಿಕೆ ನಮ್ಮದಾಗಿದೆ ಅನ್ನೋ ಹೆಮ್ಮೆ ನಮ್ಮದಿರಬೇಕಿದೆ ಅಲ್ವಾ? ಅದನ್ನು ಮತ್ತೆ ನಮ್ಮ ಮಕ್ಕಳಲ್ಲಿ ಆ ಭಾವವನ್ನು ಜೋಡಿಸಬೇಕಾದಂಥ, ಅದನ್ನು ಅವರಿಗೆ ತಿಳಿಸ್ಕೊಡ್ಬೇಕಾದಂಥ ಹೊಣೆ ನಮ್ಮದೇ ಅಲ್ವಾ? ಇದೆಲ್ಲ ಉದ್ದೇಶವನ್ನಿಟ್ಕೊಂಡೇ ಇರೋ ಅಂಥದ್ದು ಹಿಂದೂ ಸಂಗಮ. ಹಿಂದೂ ಸಂಗಮ ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಸಮಾಜ, ನಮ್ಮ ರಾಷ್ಟ್ರ ಹೇಗಿತ್ತು ಮತ್ತು ಏನೇನು ಬೋಧಿಸಿತ್ತು ನಮ್ಮ ಋಷಿ ಮುನಿಗಳು. ಧರ್ಮ ಅಂದ್ರೇನು, ಸಂಸ್ಕೃತಿ ಅಂದ್ರೇನು, ಸಮಾಜ ಹೇಗಿರಬೇಕು ಅನ್ನೋದನ್ನು ನಮ್ಮ ಋಷಿ ಪರಂಪರೆ ಹೇಳಿಕೊಟ್ಟಿದೆ. ನಮ್ಮ ಪ್ರಾಚೀನ ಶಿಕ್ಷಣ ವ್ಯವಸ್ಥೆ ಹೇಳಿಕೊಟ್ಟಿದೆ. ಅದನ್ನು ಅರಿತು ನಡೆಯೋ ಕೆಲಸ ಆಗಬೇಕಿದೆ. ಅದಕ್ಕಾಗಿ ಹಿಂದೂ ಸಂಗಮ.
ಧರ್ಮ ಅಂದರೆ ಅನೇಕ ಮುಖದಲ್ಲಿ ಧರ್ಮದ ವ್ಯಾಖ್ಯೆಯನ್ನು ನಮ್ಮ ಹಿರಿಯರು ಮಾಡಿದ್ರು. ಏನು ಧರ್ಮ ಅಂದರೆ, ತಾಯಿಗೆ ತನ್ನ ಧರ್ಮ ಇದೆ, ಮಗುವಿಗೂ ತನ್ನ ಧರ್ಮ ಇದೆ, ತಂದೆಗೂ ತನ್ನದೇ ಆದ ಧರ್ಮ ಇದೆ. ಏನು ಧರ್ಮ ಅಂದರೆ ಹಾಗಾದರೆ ಒಳ್ಳೆಯ ನಡವಳಿಕೆಯನ್ನು ಜನರಲ್ಲಿ ತುಂಬುವಂಥ ಒಂದು ಜೀವನ ಪದ್ಧತಿಯನ್ನು ಧರ್ಮ ಅಂತ ಹೇಳಿದ್ರು ನಮ್ಮ ಹಿರಿಯರು. ಧೃತಿಕ್ಷಮ ದಮಸ್ತೇಯಂ ಶೌಚಮಿಂದ್ರಿಯ ನಿಗ್ರಹಂ ಧೀರ್ವಿದ್ಯಾ ಸತ್ಯಮಕ್ರೋಧಂ ದಶಮಂ ಧರ್ಮ ಲಕ್ಷಣಂ ಅಂತೇಳಿ 10 ಮುಖದಲ್ಲಿ ಧರ್ಮದ ಲಕ್ಷಣವನ್ನು ಹೇಳಿದ್ರು. ಧಾರಣಾತ್ ಧರ್ಮ ಮಿಥ್ಯಾಹು ಧರ್ಮೋ ಧಾರಯತಿ ಪ್ರಜಾ ಅಂತಲೂ ಹೇಳಿದರು. ಎಲ್ಲವನ್ನ ಧರಿಸುವ ಶಕ್ತಿ ಇರುವಂಥದ್ದು ಇದು, ಅದರ ಮೂಲಕ ಪ್ರಜಾ ಸಂರಕ್ಷಣೆ ಮಾಡೋ ಅಂಥದ್ದು ಧರ್ಮ ಅಂತ ಹೇಳಿದ್ರು. ಅದೊಂದು ಜೀವನ ಮೌಲ್ಯ, ಜೀವನ ಪದ್ಧತಿ, ಅದೊಂದು ನಡವಳಿಕೆ ಅಂತ ಹೇಳಿದರು. ಆ ಜೀವನ ಪದ್ಧತಿಯನ್ನು ಆಚಾರದಲ್ಲಿ ನಡವಳಿಕೆಯಲ್ಲಿ ತರುವುದು ಸಂಸ್ಕೃತಿ ಅಂತ ಹೇಳಿದ್ರು. ಯಾವುದು ಸಂಸ್ಕೃತಿ ಅಂತ ಕೇಳಿದರೆ ಮಾತೃದೇವೋಭವ, ತಾಯಿಯನ್ನು ದೇವರ ಸ್ಥಾನದಲ್ಲಿಟ್ಟು ಪೂಜಿಸೋ ಅಂಥ, ತಾಯಿಗೆ ಅತಿ ಮುಖ್ಯವಾದ ಸ್ಥಾನವನ್ನು ಕಲ್ಪಿಸಿರೋ ಅಂಥ ಸಮಾಜ ನಮ್ಮದು, ಸಭ್ಯತೆ ನಮ್ಮದು. ಭಾರತ ಮಾತೆ ಅಂತ ನಾವು ಗೌರವಿಸ್ತೀವಿ. ಹಾಗಾಗಿ ಪ್ರಕೃತಿಯ ಪ್ರತಿಯೊಂದು ಕಣಕಣದಲ್ಲೂ ಮಾತೃತ್ವವನ್ನು ಕಾಣ್ತೀವಿ. ಅಂಥ ಸಭ್ಯತೆ, ಅಂಥ ನಡವಳಿಕೆ, ಆ ನಡವಳಿಕೆಯ ಆಚರಣೆಯನ್ನೇ ಸಂಸ್ಕೃತಿ ಅಂತ ಹೇಳಿದ್ರು. ಇದೆಲ್ಲ ಧರ್ಮ ಸಂಸ್ಕೃತಿಗಳನ್ನು ಒಳಗೊಂಡು ಅದರ ಸಂಘಟಿತವಾಗಿ ಆಚರಣೆಯಲ್ಲಿ ತಂದ್ಕೊಂಡಂಥ ಸುತ್ತಲಿನ ಜನರನ್ನು ಸಮಾಜವಾಗಿ, ಹಿಂದೂ ಸಮಾಜವಾಗಿ ನೋಡಿದ್ವಿ ನಾವು. ಜಾತಿಯನ್ನು ಮೀರಿ ತಮ್ಮ ಜಾತಿಯಲ್ಲಿ ಅನೇಕ ಥರದ ಆಚರಣೆಗಳನ್ನೆಲ್ಲ, ಎಲ್ಲ ವೈವಿಧ್ಯಗಳನ್ನು ಒಂದಾಗಿ ಒಟ್ಟಾಗಿ ಬೆಸೆದು ಅದರ ಮೂಲಕ ಹಿಂದೂ ಸಮಾಜ ಒಂದಾಗಿ ನಿಲ್ತು, ಧರ್ಮದ ಪರವಾಗಿ ಇತ್ತು. ಅದು ಆ ಥರ ಹಿಂದೂ ಧರ್ಮ ಸಂಸ್ಕೃತಿ ಸಮಾಜದ ವಾರಸಿಕೆ ಇರುವಂಥ ರಾಷ್ಟ್ರ ನಮ್ಮದು. ಅದರ ಸರ್ವಾಂಗೀಣ ಉನ್ನತಿಯನ್ನು ನಾವು ಮಾಡಬೇಕಿದೆ. ಆ ವಿಕಾಸದ ಹಾದಿಯಲ್ಲಿ ನಾವೆಲ್ಲ ಕ್ರಮಿಸ್ತಾ ಇದ್ದೀವಿ. ಭಾರತ ಆ ನೆಲೆಯಲ್ಲಿ ಜಗತ್ತಿನಲ್ಲಿ ಇಂದು ಗುರುತಿಸ್ಕೊಂಡಿದೆ. ಒಂದು ಕಾಲದಲ್ಲಿ ಜಗಜ್ಜನನಿಯಾಗಿ ಮೆರೆದಂಥ ರಾಷ್ಟ್ರ ಜಗತ್ತಿಗೆ ಎಲ್ಲವನ್ನೂ ಕೊಡ್ತು ಅಂತ ಹೇಳಿದ್ದೆ. ಭಾರತ ಜಗತ್ತಿಗೆ ಏನೇನು ಕೊಡ್ತು, ಏನೇನು ಕೊಡಲಿಲ್ಲ ಅಂತ ಕೇಳ್ಬೋದು. ಎಲ್ಲವನ್ನು ಕೊಟ್ಟಿದೆ. ಅದು ವೇದಾಂತದಿಂದ ಗಣಿತದವರೆಗೆ, ಯೋಗದಿಂದ ಆಯುರ್ವೇದದವರೆಗೆ, ವಿಜ್ಞಾನ ತಂತ್ರಜ್ಞಾನ ಭೂಗೋಳ ಖಗೋಳದಿಂದ ಎಲ್ಲ ಕ್ಷೇತ್ರದಲ್ಲಿ ಅಪರಿಮಿತ ಸಾಧನೆಯನ್ನು ಮೆರೆದವರು ಭಾರತೀಯರು. ಬದುಕನ್ನು ಕಲಿಸಿಕೊಟ್ಟಿದ್ದಷ್ಟೇ ಅಲ್ಲ, ಜ್ಞಾನದ ವಿಕಾಸಕ್ಕಾಗಿ ಅನೇಕ ಗುರುಕುಲಗಳನ್ನು, ಮಹಾವಿದ್ಯಾಲಯಗಳನ್ನು ಕಟ್ಟಿದಂಥವರು ಪ್ರಾಚೀನ ಋಷಿಮುನಿಗಳು ಅಥವಾ ನಮ್ಮ ಪ್ರಾಚೀನ ವಾರಸುದಾರರು. ಕಲೆ, ಸಂಸ್ಕೃತಿ, ಸಂಗೀತ, ಭರತನಾಟ್ಯ ಈ ಥರದ ಎಲ್ಲ ಪ್ರಕಾರಗಳು ಭಾರತದಿಂದಲೇ ನಿರ್ಮಾಣ ಆಗಿದ್ದು ಅನ್ನೋ ಹೆಮ್ಮೆ ನಮ್ದು ಇರಬೇಕಲ್ವಾ? ಅದು ಅರಿವು ನಮಗಿರಬೇಕಲ್ವಾ? ನಮಗಿರೋದು ಮಾತ್ರ ಅಲ್ಲ, ನಮ್ಮ ಮುಂದಿನ ಪೀಳಿಗೆ ಅದನ್ನು ಮರಿದೇ ಇರೋ ಹಾಗೆ ಅದನ್ನು ಗುರುತಿಸಿಕೊಂಡು ಅದರ ಬಗ್ಗೆ ಹೆಮ್ಮೆ ತಾಳೋ ಹಾಗೆ ಮಾಡಬೇಕಿದೆ ಅಲ್ವಾ? ಅಂಥ ಪ್ರಾಚೀನ ಭವ್ಯ ರಾಷ್ಟ್ರ ಮತ್ತೆ ಪ್ರಾಚೀನತೆಯ ಸೊಗಡನ್ನು ಇಟ್ಟುಕೊಂಡು ಆಧುನಿಕ ಕಾಲದಲ್ಲೂ ಸಹ ಮತ್ತೆ ಜಗದ್ಗುರುವಾಗುವತ್ತ ಸಾಗುತ್ತಾ ಇದೆ ಅಂತ ಹೇಳಿದೆ. ಅನೇಕ ದ್ರಷ್ಟಾರರು ಈಗ 10-12 ವರ್ಷಗಳ ಹಿಂದಕ್ಕೆ ಹೋದರೆ ಆಶ್ಚರ್ಯ ಅಂತ ಅನ್ನಿಸ್ತಾ ಇತ್ತು. ಹಲವು ಸಲ ಹಲವರು ಹೇಳಿದ್ದು ಕೇಳಿದ್ದೆ. ಇದು ಭಾರತದ ಶತಮಾನ, ಜಗತ್ತು ಭಾರತದ ಕಡೆ ನೋಡೋ ಅಂಥ ಸ್ಥಿತಿ ಬರುತ್ತೆ. ಭಾರತದ ಎಲ್ಲ ಸಂಗತಿಗಳಿಗೂ ಜಗತ್ತು ಮನ್ನಣೆಯನ್ನು ಕೊಟ್ಟು ಗೌರವಿಸುವಂಥ ಕಾಲಘಟ್ಟ ಬರುತ್ತೆ. ಜಗತ್ತು ಭಾರತಕ್ಕೆ ನತಮಸ್ತಕ ಆಗುವಂಥ ದಿನಗಳನ್ನು ನಾವು ಕಾಣ್ತೀವಿ. ನಮ್ಮ ಕಣ್ಣಿಂದ ಕಾಣುವಂಥ ಸುದಿನಗಳು ಬರುತ್ತೆ ಅಂತ ಅನೇಕ ದ್ರಷ್ಟಾರರು ಅಂತ ಅನ್ಸ್ಕೊಂಡಂಥ ಪಾಶ್ಚಾತ್ಯ ಮತ್ತು ಭಾರತೀಯ ಮಹಾಪುರುಷರು ಹೇಳಿದರು. ಹೇಳಿದವರು ಯಾರೂ ಇವತ್ತು ಇಲ್ಲ.
ಅವರು ಹೇಳಿ ಹೊರಟೋದ್ರು. ಅವರು ದೈಹಿಕವಾಗಿ ಇಲ್ಲದೆ ಇರ್ಬೋದು, ಆದರೆ ಅವರು ಹೇಳಿದ ಎಲ್ಲ ಸಂಗತಿಗಳು ಸತ್ಯ ಆಗಿ ಗೋಚರ ಆಗ್ತಾ ಇದೆ. ಅದರ ತುಣುಕು ಇಲ್ಲದ ಕಾಲದಲ್ಲಿ ಭಾರತ ಮತ್ತೆ ಜಗಜ್ಜನನಿಯಾಗಿ ಕಂಗೊಳಿಸುವಂಥ ದಿನಕ್ಕೆ ಹತ್ತಿರ ಹೋಗ್ತಾ ಇದ್ದೀವಿ ಅನ್ನಂಥ ಎಲ್ಲ ಸಂಗತಿಗಳನ್ನು ನಾವು ಕಾಣ್ತಾ ಇದ್ದೀವಿ. ಈ ಸಮಯದಲ್ಲಿ ನಮ್ಮ ಕರ್ತವ್ಯ ಏನು? ನಾವು ಮಾಡಬೇಕಾದಂಥದ್ದೇನು? ಅಂಥ ಸಂಘರ್ಷದ ಸಂದರ್ಭದಲ್ಲಿ ಆ ಸಂಘರ್ಷವನ್ನು ನಿರಂತರವಾಗಿ ಕಾಪಿಟ್ಟುಕೊಂಡಂಥ ಸಮಾಜ ಇದೆಯಲ್ಲ, ರಾಮ ಮಂದಿರಕ್ಕೆ ಹೋರಾಟಕ್ಕಾಗಿ 400ಕ್ಕಿಂತ ಹೆಚ್ಚು ವರ್ಷಗಳಲ್ಲಿ ಪೀಳಿಗೆಯಿಂದ ಪೀಳಿಗೆಗೆ ಹೋರಾಟವನ್ನು ಮಾಡಿಕೊಂಡ ಬಂದಂಥ ಹಿಂದೂ ಸಮಾಜವನ್ನು ನಾವು ನೋಡಿದ್ದೀವಿ. ಸುತ್ತಲಿನ ಎಲ್ಲರನ್ನೂ ಇಡೀ ಹಿಂದೂ ಸಮಾಜದ ಅಸ್ತಿತ್ವವೇ ಹೊರಟೋಯ್ತು ಅಂತ ಅನ್ನೋ ಸ್ಥಿತಿಯಲ್ಲಿ ಒಂದು ವಿಜಯನಗರ ಸಾಮ್ರಾಜ್ಯ ಜಗತ್ತಿನ ಜನರಿಗೆ ಹೇಗೆ ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕು, ರಾಷ್ಟ್ರ ರಕ್ಷಣೆಯನ್ನು ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದನ್ನು ನಾವು ನೋಡಿದ್ದೀವಿ. ಹಿಂದುತ್ವವೇ ಅಳೀತು ಅಂತ ಇದ್ದಾಗ ಛತ್ರಪತಿ ಶಿವಾಜಿ ಮಹಾರಾಜರಂಥವರು ನಮ್ಮ ದೇಶ ಧರ್ಮ ಸಂಸ್ಕೃತಿಯ ಉಳಿವಿಗಾಗಿ ತನ್ನೆಲ್ಲ ಜೀವನವನ್ನು ಮುಡುಪಾಗಿಟ್ಟು ನಾವೆಲ್ಲ ಹಿಂದೂ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಕಾರಣಕರ್ತರಾಗಿದ್ದಕ್ಕೆ ಅವರ ಕೊಡುಗೆಯೇ ಅತ್ಯಮೋಘ ಅನ್ನೋದನ್ನು ಮರಿದೇ ಇರಬೇಕಿದೆ. ನಾವು ಅವರ ಪ್ರಯತ್ನವನ್ನು, ಅವರು ಮಾಡಿದ ಸಾಧನೆಯನ್ನು ಹಿಂದವಿ ಸ್ವರಾಜ್ಯದ ಮೂಲಕ ಭಾರತೀಯ ಅಥವಾ ಸನಾತನ ಹಿಂದೂ ಧರ್ಮದ ರಕ್ಷಣೆಯನ್ನು ಮಾಡಿದ್ದನ್ನು ನಾವು ಮರೆಯಲೇಬಾರದು. ಸ್ವಂತದ ಯಾವುದೂ ಬಯಕೆ ಇಲ್ಲದೆ ಅವರ ಜೊತೆಯಲ್ಲಿ ಎಂತೆಂಥ ವ್ಯಕ್ತಿಗಳು. ನಾವಿವತ್ತು ಜಾತಿಯ ವೈಷಮ್ಯದಲ್ಲಿ ಕರಗೋಗ್ತಾ ಇದ್ದೀವಿ. ಆದರೆ ಶಿವಾಜಿ ಮಹಾರಾಜರ ಜೊತೆಗೂಡಿದಂಥ ಒಬ್ಬೊಬ್ಬ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡ್ರೆ ಇಡೀ ಹಿಂದೂ ಸಮಾಜವನ್ನು ಒಟ್ಟಾಗಿ ಒಂದಾಗಿ ತಗೊಂಡೋಗಿ ತನ್ನದಲ್ಲದ ಯಾವುದೇ ಸ್ವಾರ್ಥರಹಿತವಾಗಿ ಹೇಗೆ ಒಂದು ಸಾಮ್ರಾಜ್ಯವನ್ನು ಕಟ್ಟಿದರು ಅನ್ನೋದಕ್ಕೆ ಶಿವಾಜಿ ಉದಾಹರಣೆಯಾಗಿ ನಿಲ್ತಾರೆ. ಅಂಥ ಸಮಯದಲ್ಲಿ ಮತ್ತೆ ಭಾರತಕ್ಕೆ ಬ್ರಿಟಿಷರ ಆಕ್ರಮಣ ಆಯಿತು. ವ್ಯಾಪಾರದ ಹಿನ್ನೆಲೆಯಿಂದ ಬಂದಂಥ ಬ್ರಿಟಿಷರು ಭಾರತವನ್ನು ದೋಚಿದ್ದು ಮಾತ್ರ ಅಲ್ಲ, ಬೇರೆಲ್ಲರೂ ಭಾರತವನ್ನು ದೋಚಿದ್ರು. ಧರ್ಮದ ಸಂಸ್ಕೃತಿಯ ಕುರುಹುಗಳ ಮೇಲೆ ದಬ್ಬಾಳಿಕೆಯನ್ನು ಮಾಡಿದರು, ಅತ್ಯಾಚಾರವನ್ನು ಮಾಡಿದರು. ಭಾರತದ ಅಸ್ಮಿತೆ ಅಂತ ಅಂದ್ಕೊಂಡಂಥ ದೇವಾಲಯಗಳನ್ನು, ತೀರ್ಥಕ್ಷೇತ್ರಗಳನ್ನು ನಾಶ ಮಾಡಿದರು. ಬ್ರಿಟಿಷರು ಅಷ್ಟು ಮಾತ್ರ ಮಾಡಲಿಲ್ಲ, ನಮ್ಮ ಮೂಲಕ್ಕೆ ಕೈ ಹಾಕಿದರು. ನಮ್ಮ ಜೀವನ ಪದ್ಧತಿಯನ್ನೇ ನಾಶ ಮಾಡುವಂಥ ಪ್ರಯತ್ನ ಮಾಡಿದರು. ನಮ್ಮ ಶಿಕ್ಷಣ ವ್ಯವಸ್ಥೆಯ ಮೇಲೆ ದಾಳಿ ಮಾಡಿದ್ರು. ಅದಕ್ಕಿಂತ ಮುಂಚೆ ಭಾರತದಲ್ಲಿದ್ದಂಥ ನಾಲಂದಾ ಕಾಲದಲ್ಲಿದ್ದಂಥ ಹ್ಯೂಯನ್ ಸಾಂಗ್ ಬರಿತಾನೆ, ಪಾಹಿಯಾನ್ ಬರಿತಾನೆ, ವಿದೇಶಿ ಯಾತ್ರಿಕರು ಬರೀತಾರೆ ಭಾರತ ಹೇಗಿತ್ತು ಅಂತ. ಭಿಕ್ಷುಕರಿಲ್ಲದ, ಯಾವುದೇ ಕಳ್ಳಕಾಕರಿಲ್ಲದ, ನೈತಿಕ ಶಿಕ್ಷಣವನ್ನೇ ಬೋಧಿಸ್ತಾ ಇದ್ದಂಥ, ಮಧ್ಯರಾತ್ರಿಯೂ ಆಭರಣ ಸಹಿತವಾಗಿ ಓಡಾಡಬಹುದಾದಂಥ ಒಂದು ಸುಭಿಕ್ಷವಾದ ದೇಶ ಜಗತ್ತಿನಲ್ಲಿ ಯಾವುದಾದ್ರು ಇದ್ದರೆ ಅದು ಭಾರತ ಅಂತ. ಅಂಥ ಭಾರತವನ್ನು ಭಿಕ್ಷುಕರ ದೇಶವಾಗಿ, ಹಾಗೆ ಕಾರ್ಕೂನರ ದೇಶವಾಗಿ, ಕರಿ ಚರ್ಮದ ಆಂಗ್ಲೇಯರ ದೇಶವಾಗಿ ಮಾಡಬೇಕು ಅನ್ನೋ ನೆಲೆಯಲ್ಲಿಯೇ ನಮ್ಮ ವ್ಯವಸ್ಥೆಯ ಮೇಲೆ ದಾಳಿಯನ್ನು ಮಾಡ್ತಾರೆ. ಪಾಶ್ಚಾತ್ಯೀಕರಣದ ಪ್ರಭಾವಕ್ಕೆ ನಾವು ಒಳಗಾಗ್ತೀವಿ. ಈಗಲೂ ಸಹ ನಮ್ಮ ಮೌಲ್ಯಗಳನ್ನು ಮರಿತೀವಿ. ಆದರೆ ನಮ್ಮ ಮತ್ತೆ ಹಿಂದೂ ಧರ್ಮ ಅಥವಾ ಸನಾತನ ಧರ್ಮಕ್ಕೆ ಸಾವಿಲ್ಲ. ಮತ್ತು ಆ ಥರದ ಆಗಾಗ ಬೆಳಕಿಂಡಿಗಳು ಗೋಚರ ಆಗತ್ತೆ. ಅಂಥ ಮಹಾಪುರುಷರು ಆಗಾಗ ಅವತಾರ ಎತ್ತಿ ಈ ದೇಶ ಧರ್ಮ ಸಂಸ್ಕೃತಿಯ ಏಳ್ಗೆಯನ್ನು ಮಾಡ್ತಾರೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ನಮ್ಮ ಕಣ್ಮುಂದೆ ಬಂದಿಲ್ಲತ್ತೆ. ಪಾಶ್ಚಾತ್ಯ ಶಿಕ್ಷಣದಲ್ಲಿಯೇ ಪೂರ್ಣ ತನ್ನನ್ನು ತೊಡಗಿಸ್ಕೊಂಡಂಥ ತನ್ನ ಮಗನಿಗೆ ಭಾರತೀಯ ಶಿಕ್ಷಣದ ಸೋಂಕು ಸಿಗಬಾರದು, ಭಾರತೀಯ ಜೀವನ ಮೌಲ್ಯಗಳು ಗೋಚರ ಆಗಬಾರದು ಅಂತ ಅಂದ್ಕೊಂಡು ಅವನನ್ನು ವಿದೇಶಿ ಶಿಕ್ಷಣ ಪದ್ಧತಿಯ ಮೂಲಕವೇ
ಪೂರ್ಣ ಇಂಗ್ಲೆಂಡಿನಲ್ಲಿಟ್ಟು ಬೆಳೆಸಿದಂಥ ಅರವಿಂದರು ಭಾರತಕ್ಕೆ ಬರ್ತಾರೆ. ಬಂದ ನಂತರ ಅವರು ಪಡೆದಿದ್ದು ವಿದೇಶಿ ಶಿಕ್ಷಣವನ್ನಾದರೂ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಗ್ರಣಿಯಾಗಿ ಹೋರಾಟ ಮಾಡ್ತಾರೆ. ಆಧ್ಯಾತ್ಮಿಕ ಉತ್ತುಂಗವನ್ನು ತಲುಪ್ತಾರೆ. ಪಶ್ಚಿಮದ ಭಗ್ನಾವಶೇಷಗಳಿಂದ ಭಾರತದ ಮರುಹುಟ್ಟು ಆಗುತ್ತೆ. ತಾಯಿ ಭಾರತಿ ಮತ್ತೊಮ್ಮೆ ಜಗಜ್ಜನನಿಯಾಗಿ ಕಂಗೊಳಿಸ್ತಾಳೆ ಅಂತ ಭವಿಷ್ಯವನ್ನು ನುಡಿತಾರೆ. ಸ್ವಾಮಿ ವಿವೇಕಾನಂದರು ಪಡೆದದ್ದು ಇದೇ ಆಂಗ್ಲ ಮಾದರಿಯ ಶಿಕ್ಷಣ. ಆದರೆ ಅವರನ್ನು ಅದು ವ್ಯತ್ಯಾಸ ಮಾಡಲಿಲ್ಲ. ಭಾರತದ ಶ್ರೇಷ್ಠತೆಯನ್ನು ಜಗತ್ತಿನಾದ್ಯಂತ ಪಸರಿಸಲಿಕ್ಕೆ ಕಾರಣೀಭೂತ ಆಗತ್ತೆ. ಅಂಥ ಅದ್ವಿತೀಯ ಮಹಾನ್ ಚಿಂತಕರ ನಾಡು ಭಾರತ ಅನ್ನೋ ಹೆಮ್ಮೆಯು ನಮಗಿದೆ. ಸ್ವಾಮಿ ವಿವೇಕಾನಂದರ, ಶಿವಾಜಿ ಮಹಾರಾಜರ ಅವರು ಹಾಕ್ಕೊಟ್ಟಂಥ ಪರಂಪರೆಯ ಅಡಿಯಲ್ಲಿ ಅದರ ಅಗತ್ಯವನ್ನು ಇಟ್ಕೊಂಡು ಸಂಘ ಪ್ರಾರಂಭ ಆಯಿತು. ಅವರು ಏನು ಅಪೇಕ್ಷೆ ಪಟ್ಟಿದ್ರು ಅದನ್ನು ಪೂರ್ಣ ಮಾಡಲಿಕ್ಕಾಗೆ ಸಂಘ ಪ್ರಾರಂಭ ಆಯಿತು. ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡಿಸಬೇಕು, ಅದರ ಮೂಲಕ ತಾಯಿ ಭಾರತಿಯನ್ನು ಔನ್ನತ್ಯಕ್ಕೆ ಏರಿಸಬೇಕು ಅನ್ನೋ ಉದ್ದೇಶದಿಂದ. ಇವತ್ತು ಇಲ್ಲಿ ಹಿಂದೂ ಸಂಗಮಕ್ಕಾಗಿ ಸೇರಿದ್ದೀವಿ. ದೇಶದಾದ್ಯಂತ ಹಿಂದೂ ಸಂಗಮ ಅಥವಾ ಹಿಂದೂ ಸಮಾಜೋತ್ಸವ, ಹಿಂದೂ ಸಮ್ಮೇಳನಗಳು ನಡೀತಾ ಇದೆ. ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಕಡೆಗಳಲ್ಲಿ ಈ ಥರದ ಹಿಂದೂ ಸಮ್ಮೇಳನಗಳನ್ನು ನಡೆಸೋವಂಥ ಕೆಲಸ ಆಗ್ತಾ ಇದೆ. ಯಾಕಾಗಿ ಹಿಂದೂ ಸಂಗಮ ಅಥವಾ ಹಿಂದೂ ಸಮ್ಮೇಳನ ಅಂತ ಹೇಳಿದ್ರೆ, ಈಗಾಗಲೇ ಹೇಳಿದ್ದೀನಿ, ಕೇವಲ ಕೇಳಿಕೊಂಡು ವಾಪಸ್ ಹೋಗ್ಲಿಕ್ಕಲ್ಲ, ನಮ್ಮ ಜಾಗೃತಿಗಾಗಿ, ನಮ್ಮ ಸಂಕಲ್ಪಕ್ಕಾಗಿ, ನಾವು ಸ್ವೀಕರಿಸಬೇಕಾದಂಥ ವ್ರತಕ್ಕಾಗಿ. ಏನೇನು ಸ್ವೀಕರಿಸಬೇಕು ಅನ್ನೋ ಸಂಗತಿಗಳನ್ನು ನಿಮ್ಮ ಗಮನಕ್ಕೆ ತರೋ ಅಂಥ ಪ್ರಯತ್ನವನ್ನು ಮಾಡ್ತೀನಿ. ಭಾರತ ಜಗತ್ತಿಗೆ ಕುಟುಂಬ ಪದ್ಧತಿಯನ್ನು, ಕುಟುಂಬ ವ್ಯವಸ್ಥೆಯನ್ನು ಜಗತ್ತಿಗೆ ಕೊಟ್ಟಂಥ ದೇಶ. ಇಲ್ಲಿಯ ಕುಟುಂಬ ಪದ್ಧತಿ ಜಗತ್ತಿಗೂ ಮಾದರಿ ಅಂತ ಅನ್ಸ್ಕೊಂಡಿದ್ದು, ಭಾರತದ ಕುಟುಂಬ ವ್ಯವಸ್ಥೆಯನ್ನು ಅಧ್ಯಯನ ಮಾಡಲಿಕ್ಕಾಗಿ ಲಕ್ಷಾಂತರ ಜನ ಭಾರತಕ್ಕೆ ಬರ್ತಾರೆ ವಿದೇಶದಿಂದ. ಅಂಥ ಕುಟುಂಬ ಪದ್ಧತಿಯನ್ನು ಕೊಟ್ಟಂಥ, ಮೌಲ್ಯವನ್ನು ಕೊಟ್ಟಂಥ ಭಾರತದ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಿದೆ. ಅದು ಮತ್ತೆ ಸುಧಾರಣೆ ಆಗಬೇಕು ಅನ್ನೋದು ಮೊದಲನೇ ಸಂಗತಿ. ಏನೇನಾಗಿದೆ ಬಹುತೇಕ ನಿಮಗೆ ಗೊತ್ತಿರಬಹುದು. 1-2 ಸಂಗತಿಯನ್ನು ಪೂರ್ಣ ಅಂತೂ ಹೇಳಲಿಕ್ಕಾಗೋದಿಲ್ಲ, ನೆನಪು ಮಾಡೋ ಕೆಲಸವನ್ನು ಮಾಡ್ತೀನಿ. ಮನೆ ಶ್ರದ್ಧಾ ಕೇಂದ್ರ ಆಗಿತ್ತು. ಮನೆ ಅಂದರೆ ಅದು ಹೇಗಿತ್ತು? ಸಂಸ್ಕಾರ ಕೇಂದ್ರ ಆಗಿತ್ತು. ಬೆಳಗ್ಗೆ ಏಳುವುದರಿಂದ ಮೊದಲುಗೊಂಡು ರಾತ್ರಿ ಮಲಗುವವರೆಗೆ ಒಂದು ಶಿಕ್ಷಣ ಕೇಂದ್ರ ಆಗಿಯೂ ಅದು ಅಲ್ಲಿರೋರಿಗೆ ಒಂದು ಮಾದರಿಯ ಶಿಕ್ಷಣವನ್ನು ಕೆಳಗಿನ ಪೀಳಿಗೆಗೆ ನೀಡ್ತಿತ್ತು. ಭಾಷಣದ ಮೂಲಕ ಅಲ್ಲ, ಅಥವಾ ಹೀಗೆ ಮಾಡು ಅಂತ ಹೇಳೋದ್ರ ಮೂಲಕ ಅಲ್ಲ, ಆಚರಣೆಯ ಮೂಲಕ, ನಡವಳಿಕೆಯ ಮೂಲಕ ಕಲಿಸ್ಕೊಡ್ತಾ ಇದ್ವಿ ನಾವು. ಆ ನಡವಳಿಕೆಯಲ್ಲಿ ಕೆಲವು ಸಂಗತಿಗಳನ್ನು ಮರ್ತಿದ್ದೀವಿ ಅಂತ ಅನಿಸುತ್ತಾ ಇಲ್ವಾ? ಬೆಳಗ್ಗೆ ಮುಂಚೆ ಎದ್ದು ನಮ್ಮದೆಲ್ಲ ಪ್ರಾತರ್ವಿಧಿಗಳನ್ನು ಮುಗಿಸಿ, ದೇವರಿಗೆ ದೀಪವನ್ನು ಉರಿಸಿ, ದೇವರನ್ನು ಸ್ಮರಣೆ ಮಾಡಿ, ರಂಗೋಲಿಯನ್ನು ಇಟ್ಟು, ತುಳಸಿಗೆ ನಮಸ್ಕಾರ ಮಾಡಿ, ಈ ಥರದ ಒಂದಷ್ಟು ಶ್ರದ್ಧೆಯ ಭಾಗ ಪ್ರತಿ ಮನೆಯ ಪ್ರತಿ ವ್ಯಕ್ತಿಯಲ್ಲಿ ಇತ್ತು. ಯಾವಾಗ ಏಳಬೇಕು ಅಂತಲೂ ಯಾವ ಸಮಯದಲ್ಲಿ ಎದ್ದರೆ ಆರೋಗ್ಯದಾಯಕವೂ ಹೌದು, ಜ್ಞಾನದಾಯಕವೂ ಹೌದು, ಯಾವ ಸಮಯದಲ್ಲಿ ಓದಿದರೆ ಅದು ಬುದ್ಧಿಗೆ ಗ್ರಾಹ್ಯ ಆಗುತ್ತೆ ಅನ್ನೋದನ್ನು ನಮ್ಮ ಹಿರಿಯರು ಹೇಳಿದರು. ಅದು ನಡೀತಾ ಇದೆಯಾ ಯೋಚನೆ ಮಾಡಬೇಕಾದಂಥ ಪ್ರಶ್ನೆ ಮಾತ್ರ ಇಟ್ಟು ಮುಂದಕ್ಕೆ ಹೋಗ್ತೀನಿ. ಯಾಕೆಂದರೆ ಆಚರಣೆಗೆ ತರಬೇಕಾದಂಥವ್ರು ನಾವೆಲ್ಲ ಅದನ್ನು ಆಚರಣೆಗೆ ತರಲೇಬೇಕಾದಂಥ ಅಗತ್ಯ ಇದೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ಒಟ್ಟಾಗಿ ಊಟ ಮಾಡ್ತಾ ಇದ್ದೀವ? ಮನೆಯಲ್ಲಿ ಒಂದೊತ್ತಾದರೂ ಎಲ್ಲರೂ ಒಟ್ಟಾಗಿ ಊಟ ಮಾಡ್ತೀವ? ಟಿ ವಿಯಿಂದ ವಿಮುಖರಾಗಿ ಊಟ ಮಾಡ್ತೀವ? ಕೆಳಗಡೆ ಸಾಧ್ಯ ಆದರೆ ಕೆಳಗಡೆ ಕುಳಿತು ಊಟ ಮಾಡ್ತೀವ? ಪರಸ್ಪರ
ಪರ ಮನೆಯ ಸಂಗತಿಗಳನ್ನು ಹಂಚಿಕೊಳ್ತೀವ, ಆತ್ಮೀಯತೆಯ ಸುದೆಯನ್ನು ಊಟದ ಜೊತೆಗೆ ಆತ್ಮೀಯತೆಯ ಸವಿಯನ್ನು ಉಣ್ತೀವ. ಯೋಚನೆ ಮಾಡಬೇಕಾದ ಅಗತ್ಯ ಇದೆ. ದಿನನಿತ್ಯ ಭಜನೆ ಇತ್ತು, ಕನಿಷ್ಠ ವಾರಕ್ಕೊಮ್ಮೆ ಆದರೂ ನಮ್ಮ ಮನೆಗಳಲ್ಲಿ ಒಂದು ಅರ್ಧ ಗಂಟೆ ಭಜನೆ ಮಾಡಲಿಕ್ಕೆ ಸಾಧ್ಯನಾ? ಕಾಲು ಗಂಟೆ ಭಜನೆ ಮಾಡಲಿಕ್ಕೆ ಸಾಧ್ಯನಾ? ಪ್ರತಿ ವ್ಯಕ್ತಿಯೂ ಮನೆಯ ಕನಿಷ್ಠ ಸ್ನಾನದ ನಂತರದಲ್ಲಿ 2 ನಿಮಿಷ ಸಮಯ ಕೊಟ್ಟರೆ ಸಾಕು. ನಮ್ಗೆ ಇಷ್ಟ ಇರೋ ಅಂಥ ಯಾವುದಾದ್ರು ದೇವರ, ಅದು ಓಂ ನಮ ಶಿವಾಯ ಹೇಳಿ, ಓಂ ನಮೋ ನಾರಾಯಣಾಯ ಹೇಳಿ, ಅಥವಾ ಗಣಪತಿಯೇ ನಮಃ ಅಂತ ಹೇಳಿ, ನಮಗೆ ಇಷ್ಟವಾದ ದೇವರ ಹೆಸರನ್ನು 108 ಬಾರಿ ಹೇಳಲಿಕ್ಕೆ ಸಾಧ್ಯನಾ? ಇದೆಲ್ಲದನ್ನು ಮಾಡಿದರೆ ತನ್ನಿಂತಾನಾಗೆ ಆ ಮನೆ ದೇವಾಲಯ ಆಗುತ್ತೆ, ಶ್ರದ್ಧೆಯ ಕೇಂದ್ರ ಆಗುತ್ತೆ, ಭಕ್ತಿಯ ಶ್ರದ್ಧೆಯ ಬೆಳಕು ತನ್ನಿಂತಾನಾಗೆ ಬೆಳಗತ್ತೆ. ಅದರ ಮೂಲಕ ಮನೆ ದೇವಾಲಯ ಆಗತ್ತೆ. ದೇವಾಲಯ ಆಗುವ ಮನೆಯತ್ತ ಆ ಥರದ ಸಂಸ್ಕಾರವನ್ನು ಕೊಡೋವಂಥ ಕೇಂದ್ರ ನಮ್ಮ ಮನೆ ಆಗಬೇಕು, ಕೇಂದ್ರ ಆಗಬೇಕು. ತಾಯಿ ಮನೆ ಮೊದಲ ಪಾಠಶಾಲೆಯೂ ಆಗಿತ್ತು. ತಾಯಿ ಜನನಿ ತಾನೇ ಮೊದಲ ಗುರುವು ಅಂತ ಕೇಳ್ತೀವಿ ನಾವು. ಆದರೆ ಅದೇ ಥರದ ಗುಣಗಳನ್ನು ಕೊಡೋವಂಥ ತಾಯಂದರು ನೂರಾರು ಇದ್ದಾರೆ ಇನ್ನೂ. ಆದರೆ ಎಲ್ಲ ಮನೆಗಳಲ್ಲಿ ಅದು ಸಿಗ್ತಾ ಇದೆಯಾ? ಆ ಮಕ್ಕಳಿಗೆ ಅದು ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆಯಾ? 1-2 ಸಂಗತಿಗಳನ್ನು ಇದಕ್ಕೆ ಜೋಡಿಸ್ಬೋದು ಅಂತ ಅನ್ನಿಸ್ತು. ಆಗ ಸ್ವಾಮಿ ವಿವೇಕಾನಂದರ ನೆನಪಾಗತ್ತೆ. ಹೇಗೆ ತಾಯಿ ಮಗುವನ್ನು ಬೆಳೆಸ್ತಾ ಇದ್ಲು ಅನ್ನೋದಕ್ಕೆ ಒಬ್ಬ ಜೀಜಾಮಾತೆ, ಒಬ್ಬರು ಸ್ವಾಮಿ ವಿವೇಕಾನಂದರ ತಾಯಿ ಅಂತವ್ರನ್ನ ನೆನಪು ಮಾಡ್ಕೊಳ್ತಾ ಹೋಗ್ಬೋದು. ವಿಶ್ವನಾಥ ದತ್ತರು ವಿವೇಕಾನಂದರ ತಂದೆ, ದೊಡ್ಡ ವಕೀಲ. ಅವರೊಮ್ಮೆ ಬಾಲಕ ನರೇಂದ್ರನನ್ನು ಅವರ ಮನೆ ಅಂದರೆ ಹೆಂಡತಿಯ ಜೊತೆಯಲ್ಲಿ ಕಲ್ಕತ್ತಾದ ಬೀದಿಗಳಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಾ ಇರೋ ಅಷ್ಟೊತ್ತಿಗೆ ಅವ್ರು ಕೇಳ್ತಾರೆ ಮಗುಗೆ, ತನ್ನ ಮಗನಿಗೆ ನರೇಂದ್ರನಿಗೆ ಕೇಳ್ತಾರೆ, ಮಗು ನರೇಂದ್ರ ಏನಾಗಬೇಕು ಅಂತ ಬಯಸಿದೀಯಪ್ಪ ನೀನು ಅಂತ ಕೇಳ್ತಾರೆ. ಆ ಮಗು ಉತ್ತರ ಕೊಡ್ತಾನೆ. ನರೇಂದ್ರ ಪುಟ್ಟ ಬಾಲಕ, ಕಲ್ಕತ್ತಾದ ಬೀದಿಗಳಲ್ಲಿ ತುಂಬ ಸಾರೋಟುಗಳನ್ನು ನೋಡಿರ್ತಾನೆ, ಜಟಕ ಗಾಡಿಗಳನ್ನು ನೋಡಿರ್ತಾನೆ. ನಾನು ಜಟಕ ಓಡಿಸೋ ಜಟಕ ಸಾಬಿ ಆಗ್ತೀನಿ ಅಂತ ಹೇಳ್ತಾನೆ. ಅಂದರೆ ಕುದುರೆ ಓಡಿಸೋನಾಗ್ತೀನಿ ನಾನು ಅಂತ ಹೇಳ್ತಾನೆ. ಹಾಸ್ಯ ಮಾಡ್ತಾರೆ ವಿಶ್ವನಾಥ ದತ್ತರು. ಹೆಂಡತಿ ಹತ್ರ ಹೇಳಿ, ಏನು ಚೆನ್ನಾಗಿ ಬೆಳೆಸಿದೀಯ ನೋಡು ನಿನ್ನ ಮಗುವನ್ನ, ನಿನ್ನ ಮಗ ನನ್ನಂಗೆ ದೊಡ್ಡ ವಕೀಲ ಆಗೋದು ಬಿಟ್ಟು ಒಬ್ಬ ಸಾಮಾನ್ಯ ಜಟಕ ಓಡಿಸೋನಾಗ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಂತ. ಆ ತಾಯಿ ಏನೂ ಹೇಳೋದಿಲ್ಲ, ಸುಮ್ಮನಾಗ್ತಾರೆ. ವಾಪಸ್ ಮನೆಗೆ ಬರ್ತಾರೆ. ಮನೆಗೆ ಬರ್ತಾ ನರೇಂದ್ರನನ್ನು ಹೊಸಿಲು ದಾಟಿದ ಕೂಡಲೇ ಎಲ್ಲಿಗೂ ಕರ್ಕೊಂಡು ಹೋಗಲಿಲ್ಲ, ಸೀದಾ ದೇವರ ಮನೆಗೆ ಕರ್ಕೊಂಡೋದ್ರು. ದೇವರ ಮನೆಗೆ ಕರ್ಕೊಂಡೋಗಿ ದೇವರ ಮುಂದೆ ನಿಲ್ಲಿಸಿದ್ರು. ಆ ದೇವರ ಮುಂದಿನ ಹಿಂಭಾಗದಲ್ಲಿ ಗೋಡೆಯಲ್ಲಿ ದೊಡ್ಡದಾದ ಒಂದು ಚಿತ್ರ ಇತ್ತು. ಆ ಚಿತ್ರವನ್ನು ತೋರಿಸಿ ಹೇಳ್ತಾರೆ ಆ ಮಾತೆ, ನೀನು ನಿಜವಾಗಲೂ ಜಟಕ ಓಡಿಸೋನೇ ಆಗಬೇಕು, ಕುದುರೆ ಓಡಿಸೋನೇ ಆಗಬೇಕು, ರಥವನ್ನು ಓಡಿಸೋನೇ ಆಗಬೇಕು. ಆದರೆ ಯಾವ ರಥವನ್ನು ಓಡಿಸೋನಾಗಬೇಕು ನೀನು? ಧರ್ಮ ಸಂರಕ್ಷಣೆಗಾಗಿ, ಧರ್ಮದ ಸಂರಕ್ಷಣೆಗಾಗಿ ಗ್ಲಾನಿಯಾದಂಥ ಅಥವಾ ಎಲ್ಲ ಆತ್ಮವಿಸ್ಮೃತಿಯಾದಂಥ ಅರ್ಜುನನ ತರದವರಿಗೆ ಧರ್ಮದ ಬೋಧನೆ ಮಾಡೋ ಅಂಥ ಕೃಷ್ಣನಾಗಬೇಕು ನೀನು, ಆ ಥರ ರಥ ಓಡಿಸೋನಾಗಬೇಕು ಅಂತ ಹೇಳ್ತಾರೆ. ಒಬ್ಬ ತಾಯಿಯ ಪಾಠ ಹೇಗೆ ಕೆಲಸ ಮಾಡುತ್ತೆ, ತಾಯಿ ಒಬ್ಬ ಮಗುವಿಗೆ ಹೇಗೆ ಶಿಕ್ಷಣವನ್ನು ಮೂಲಕ ಸಂಸ್ಕಾರವನ್ನು ಕೊಡ್ಬೋದು, ಅವನನ್ನು ಎತ್ತರಕ್ಕೆ ಏರಿಸ್ಬೋದು ಅನ್ನೋದಕ್ಕೆ ಉದಾಹರಣೆ ಆಗತ್ತೆ. ಜಿಜಾಮಾತೆದು ಇದೇ ಥರದ ಉದಾಹರಣೆ. ಹೇಳ್ಬೋದಾದ ಸಂಗತಿಗಳು ನೂರಾರಿದೆ, ಆದರೆ ಹೇಳಬೇಕು ಅಂತ ಅನಿಸುತ್ತೆ. ಒಂದು ಸಲ ಕೊಂಡಾಣ ಕೋಟೆಯ ಎದುರುಗಡೆ ನಿಂತಿದ್ದಾರೆ ಜೀಜಾಬಾಯಿ. ಬಾಲಕ ಶಿವಬಾನಿಗೆ ಹೇಳ್ತಾರೆ, ಅವನಿಗೆ ಎಲ್ಲ ಆ ಥರದ ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ಹಾಸ್ಯ ಅಂತ ಅನಿಸ್ಬೋದು, ಆ ಕಾಲದಲ್ಲೂ ಅದಿದ್ದಂಥದ್ದು. ಸೀರೆಯನ್ನು ಉಡ್ತಾ ಇದ್ದಂಥ ಜೀಜಾಮಾತೆ ರವಿಕೆಯನ್ನು ತೊಡ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಯಾಕೆ ತೊಡ್ತಾ ಇರಲಿಲ್ಲ ಅಂತ ಕೇಳಿದಾಗ
ಅವರು ಶಿವಬಾನನ್ನು ಎದುರುಗಡೆ ತೋರಿಸಿ ಆ ಕೊಂಡಾಣ ಕೋಟೆ ಮೇಲೆ ನಮ್ಮ ಆಕ್ರಮಕರ ಧ್ವಜ ಹಾರ್ತಾ ಇದೆ, ಅದನ್ನು ತಗೊಂಡು ಬಾ ಮೊದಲು, ಅಲ್ಲಿ ಕೇಸರಿ ಧ್ವಜವನ್ನು ಭಗವದ್ ಧ್ವಜವನ್ನು ಹಾರಿಸಿ ಅದನ್ನು ತನ್ನ ಹಿಡಿತಕ್ಕೆ ತಗೊಂಬಾ ಅಂತ ಹೇಳ್ತಾರೆ. ಶಿವಾಜಿ ಅದೇ ಕೆಲಸವನ್ನು ಮಾಡಿದ ನಂತರ ಆ ಧ್ವಜದಲ್ಲಿ, ಆ ಕಿತ್ಕೊಂಡು ಬಂದ ಧ್ವಜದಲ್ಲಿ ತನಗೆ ರೌಕೆಯನ್ನು ಹೊಲಿಸ್ಕೊಂಡ್ರು ಅಂತ ಹೇಳೋದನ್ನು ಕೇಳ್ತೀವಿ. ಅಂದರೆ ಒಬ್ಬ ತಾಯಿ ಒಬ್ಬ ಕ್ಷಾತ್ರತೆಯನ್ನು ಹೇಗೆ ಮೆರಿಬೋದು, ಕ್ಷಾತ್ರತೆಯ ಪಾಠವನ್ನು, ಸ್ವಂತಕ್ಕಲ್ಲ ಸಮಾಜವನ್ನು, ರಾಷ್ಟ್ರವನ್ನು ರಕ್ಷಣೆ ಮಾಡೋ ಪಾಠವನ್ನು ಹೇಗೆ ಹೇಳ್ಕೊಡ್ಬೋದು. ಶಾಸ್ತ್ರ ಎರಡರ ಉದಾಹರಣೆಯನ್ನು ಕೊಟ್ಟಿದ್ದೀನಿ. ಶಾಸ್ತ್ರದ ಉದಾಹರಣೆಯಾಗಿ ವಿವೇಕಾನಂದರು ನಿಂತರೆ, ಶಸ್ತ್ರದ ಉದಾಹರಣೆಯಾಗಿ ಶಿವಾಜಿ ನಿಲ್ತಾರೆ. ಎರಡು ಥರವನ್ನು ಬೆಳೆಸಿದಂಥ ತಾಯಿಯನ್ನು ನಾವು ನೋಡ್ತಾ ಹೋಗ್ತೀವಿ. ಇದಕ್ಕೆ ಪೂರಕವಾಗಿ ಇನ್ನೊಂದು ಸಂಗತಿ ಹೇಳಿ ಮುಂದಕ್ಕೆ ಹೋಗ್ತೀನಿ. ಇತ್ತೀಚೆಗೆ ವಾಟ್ಸಪ್ನಲ್ಲಿ ನೋಡ್ತಾ ಇದ್ದಾಗ ಮೊಬೈಲ್ನಲ್ಲಿ ಒಳ್ಳೆಯದು ಬರುತ್ತೆ, ನಾವು ಆರಿಸ್ಕೊಂಡ ಹಾಗೆ ಇರೋದು. ಒಂದು ಸಂಗತಿಯನ್ನು ನೋಡಿದೆ. ಒಂದು ತಾಯಿ, ಅವರು ಶಿಕ್ಷಕಿ, ಒಬ್ಬನೇ ಮಗ, ತಂದೆ ಸಾಫ್ಟ್ವೇರ್ ಇಂಜಿನಿಯರ್. ಮಗುವಿಗೆ ತಂದೆ ತಾಯಿಯರ ಜೊತೆ ಹೆಚ್ಚು ಕಾಲ ಕಳೀಲಿಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ. ಬೇಸರ ಆಗ್ತಿತ್ತು. ತಂದೆಯ ಜೊತೆಯಲ್ಲಿ ತಾಯಿಯ ಜೊತೆಯಲ್ಲಿ ಹೆಚ್ಚೆಚ್ಚು ಇರಬೇಕು ಅಂತ ಅನ್ನಿಸ್ತಿತ್ತು ಮಗುವಿಗೆ, ಆದರೆ ಅವಕಾಶ ಸಿಗ್ತಾ ಇರಲಿಲ್ಲ. ಅದೇ ತಾಯಿಯ ಹೋಗುವ ಶಿಕ್ಷಕಿಯಾಗಿದ್ದ ಶಾಲೆಗೆ ಮಗುವನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ. ಆ ಬಾಲಕ ಶಾಲೆಗೆ ಹೋಗ್ತಾ ಇರ್ತಾನೆ. ಆ ಶಾಲೆಯಲ್ಲಿ ಒಂದು ಸಲ ಪ್ರಬಂಧವನ್ನು ಬರೀಲಿಕ್ಕೆ ಹೇಳ್ತಾರೆ ಮಕ್ಕಳಿಗೆ. ಮಕ್ಕಳೆಲ್ಲರೂ ಪ್ರಬಂಧವನ್ನು ಬರಿಬೇಕು, ಅವರು ಇಷ್ಟವಾದ ವಿಷಯದಲ್ಲಿ ಬರಿಬೋದು ಅಂತ ಹೇಳ್ತಾರೆ. ಮಕ್ಕಳೆಲ್ಲ ಪ್ರಬಂಧವನ್ನು ಬರೀತಾರೆ, ಅವರಿಷ್ಟವಾದ ವಿಷಯವನ್ನೇ ಬರೀತಾರೆ. ಇದೇ ತಾಯಿ ಶಿಕ್ಷಕಿಗೆ ಆ ಪ್ರಬಂಧದ ಮೌಲ್ಯಮಾಪನಕ್ಕೆ ಆ ಶಾಲೆಯವರು ಕೊಡ್ತಾರೆ. ಅದನ್ನು ತಗೊಂಡು ತಾಯಿ ಮನೆಗೆ ಬಂದಳು. ದಿನನಿತ್ಯದ ಕೆಲಸ ಎಲ್ಲ ಮುಗಿದ ಮೇಲೆ ಮಗುವು ಮಲಗಿತು. 9 ಗಂಟೆ ಅಷ್ಟೊತ್ತಿಗೆ ಅದನ್ನೆಲ್ಲ ಬಿಚ್ಕೊಂಡು ಕೂತ್ಕೊಂಡ್ಲು. ಒಂದೊಂದು ಮೌಲ್ಯಮಾಪನ ಮಾಡ್ತಾ ಹೋದ್ಲು. ಸ್ವಲ್ಪ ಹೊತ್ತು ಕೆಲವನ್ನು ನೋಡಿದ ನಂತರ ಆ ತಾಯಿಯ ಕಣ್ಣುಗಳಲ್ಲಿ ಧಾರಾಕಾರವಾಗಿ ಕಣ್ಣೀರು ಇಳಿತಾ ಇದೆ. ಸ್ವಲ್ಪ ದೂರದಲ್ಲಿ ಗಂಡ ಕೂತಿದ್ದಾರೆ. ಅವರು ತಮ್ಮ ಕೆಲಸದಲ್ಲಿ ನಿರತರಾಗಿದ್ದವರು ಹೆಂಡತಿಯ ಕಡೆ ನೋಡ್ತಾರೆ. ಹೆಂಡತಿ ಅಳ್ತಾ ಇದ್ದಾಳೆ. ಯಾಕೆ ಅಳ್ತಾ ಇದೀಯಾ ಅಂತ ಕೇಳ್ತಾರೆ. ಅದಕ್ಕೆ ಆ ತಾಯಿ ಹೇಳ್ತಾರೆ, ಪ್ರಬಂಧ ಬರೀಲಿಕ್ಕೆ ಹೇಳಿದ್ವಿ, ಒಂದು ಮಗು ಬರೆದಿದೆ, ನಾನು ನನ್ನ ತಂದೆ ತಾಯಿಯರಿಗೆ ಮಗುವಾಗುವ ಬದಲಾಗಿ ಮೊಬೈಲಾಗಿ ಹುಟ್ಟಬೇಕಿತ್ತು ಅಂತ ಬಯಸ್ತೀನಿ. ನಾನು ಮೊಬೈಲಾಗಿ ಹುಟ್ಟಿದರೆ ನನ್ನ ತಂದೆ ತಾಯಿಯರು ಅದನ್ನು ಆಗಾಗ್ಗೆ ಎಲ್ಲ ಕಡೆಯಲ್ಲೂ ಮುಟ್ಟಿ ಸವರಿ ಅದನ್ನು ಯಾವಾಗಲೂ ತನ್ನ ಹತ್ರನೇ ಇಟ್ಕೊಂಡಿರ್ತಾರೆ. ಅದನ್ನು ಆಪ್ಯಾಯತೆಯಿಂದ ಮುದ್ದಾಡೋ ಹಾಗೆ ಅದನ್ನು ಯಾವಾಗಲೂ ಮುದ್ದಾಡೋ ಥರ ಮುಟ್ಟಿ ನೋಡ್ತಾ ಇರ್ತಾರೆ. ಹಾಗಾಗಿ ಅವರ ಹತ್ರ ಯಾವಾಗಲೂ ಮೈದಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅಂತ ನಾನು ಮುಂದಿನ ಜನ್ಮದಲ್ಲಿ ಮೊಬೈಲಾಗೆ ಹುಟ್ಟಬೇಕು ಅಂತ ಬಯಸ್ತೀನಿ ಅಂತ ಆ ಮಗು ಬರೆದಿರತ್ತೆ. ಈ ತಾಯಿಗೆ ಅದನ್ನು ಮೋದಿ ಅಳು ಬಂದಿರತ್ತೆ. ಗಂಡ ಆಗ ಹೇಳ್ತಾರೆ, ನಾಳೆ ಆ ತಂದೆ ತಾಯಿಗಳನ್ನು ಕರೆಸಿ ಚೆನ್ನಾಗಿ ಬೈದ್ಬಿಡು ಅವರಿಗೆ ಅಂತ ಹೇಳ್ತಾರೆ. ಆಗ ಆ ಮಾತೆಗೆ ಇನ್ನೂ ಅಳು ಜಾಸ್ತಿ ಆಗತ್ತೆ. ಯಾಕೆ ಇನ್ನೂ ಜಾಸ್ತಿ ಅಳ್ತಾ ಇದೀಯಾ? ನಾಳೆ ಅವರನ್ನು ಕರೆದು ಚೆನ್ನಾಗಿ ಜೋರು ಮಾಡು, ಸರಿಯಾಗಿ ಮಗುನ ಬೆಳೆಸಬೇಕು, ಅವರು ಅದಕ್ಕೆ ಬೇಕಾದಂಥ ಪ್ರೀತಿಯನ್ನು ಕೊಡಬೇಕು ಅಂತ ಹೇಳ್ತಾರೆ. ಆ ಮಾತೆ ಯಾಕೆ ಜೋರಾಗತ್ತರು ಅಂತ ಕೇಳಿದರೆ ಕೊನೆಗೆ ನಿಮಗೆ ಗೊತ್ತಾಗಿರಬಹುದು. ಕೊನೆಗೆ ಅವ್ರು ಹೇಳ್ತಾರೆ, ಬೇರೆ ಯಾವ ಮಗು ಅಲ್ಲ ರೀ ಬರೆದಿರೋದು, ನಮ್ಮ ಮಗುನೇ ಅಂತ. ಎಂಥ ಭಾವನಾತ್ಮಕ ಸಂದೇಶ ಇದೆ. ನಾವು ಎಲ್ಲಿ ಎಡುತ್ತಾ ಇದ್ದೀವಿ ಅನ್ನೋದನ್ನು ಹೇಳ್ತಾ ಇದೆ. ಅದು ಎಲ್ಲದರಲ್ಲೂ ಒಳ್ಳೆಯದನ್ನು ಹುಡುಕ್ಬೋದು ಅನ್ನೋದನ್ನು ತಿಳಿಸುತ್ತೆ. ನಮ್ಮ ಕುಟುಂಬ ಹೇಗೆ ಆಗಬೇಕು ಅನ್ನೋದರ ಉದಾಹರಣೆಯಾಗಿ ಈ ಎಲ್ಲ ಸಂಗತಿಗಳನ್ನು ನಿಮ್ಮ ಗಮನಕ್ಕೆ ತರೋ ಅಂಥ ಪ್ರಯತ್ನ ಮಾಡಿದ್ದೀನಿ.
ಮೊದಲನೇದು ಕುಟುಂಬದಲ್ಲಿ ಸಂಸ್ಕಾರ. ಮನೆ ದೇವಾಲಯ ಆಗಬೇಕು, ಶಿಕ್ಷಣಾಲಯ ಆಗಬೇಕು, ಅತಿಥಿಗಳನ್ನು ಸತ್ಕರಿಸುವಂಥ ಆದರಾಲಯ ಆಗಬೇಕು, ಟಿ ವಿಯನ್ನು ಆಫ್ ಮಾಡಿ ಅವರಿಗೆ ಅಗತ್ಯದ್ದನ್ನು ಪೂರೈಸುವಂಥ ಆದರಾಲಯ ಆಗಬೇಕು, ಸಂಸ್ಕಾರ ಕೇಂದ್ರ ಆಗಬೇಕು. ಮನೆ ನಿಜವಾದ ಪಾಠಶಾಲೆ ಆಗಬೇಕು. ನಿಜವಾದ ಗುರು ಆಗಿ ತಾಯಿ ಆ ಮಗುವನ್ನು ಬೆಳೆಸಬೇಕು. ಅದು ಆದರೆ ತನ್ನಿಂತಾನಾಗೆ ರಾಷ್ಟ್ರ ಪರಮವೈಭವಕ್ಕೆ ಸಾಕಾರಕ್ಕೆ ಸಾಧ್ಯ ಆಗತ್ತೆ ಅಂದರೆ ತಪ್ಪಿಲ್ಲ. ಎರಡನೇ ಸಂಗತಿ ಇದೆ. ಯಾವುದು ಮೊದಲನೇದು ಕುಟುಂಬ ಪ್ರಬೋಧನ್ ಅಂದರೆ ಕುಟುಂಬದಲ್ಲಿ ಸಂಸ್ಕಾರ ಅನ್ನೋದು ಹೇಳಿದೆಯೋ, ಎರಡನೆಯದು ಸ್ವತ್ವದ ಜಾಗರಣ, ಸ್ವದೇಶಿ. ನಮ್ಮ ಮನೆ ಹೇಗಿರಬೇಕು, ನಮ್ಮ ಭಾಷೆ ಹೇಗಿರಬೇಕು, ನಮ್ಮ ಉಡುಗೆ ತೊಡುಗೆ ಹೇಗಿರಬೇಕು, ಭಾಷೆಯಲ್ಲಿ ನಮ್ಮ ಮಾತೃಭಾಷೆಯ ಬಳಕೆ ಇದೆಯಾ, ಅದನ್ನು ತಪ್ಪಿಸಿದೀವ, ನಮ್ಮ ಮಗುವಿಗೆ ಅದು ಸಿಗ್ತಾ ಇದೆಯಾ, ಅಥವಾ ಈಗ ನಮಗೆ ಮೆಕಾಲೆ ಶಿಕ್ಷಣದ ಮೂಲಕ ಕಳೆದ 200 ವರ್ಷದ ಈಚೆಗೆ 190 ವರ್ಷಗಳಲ್ಲಿ ದೊರಕದಂಥ ಇಂಗ್ಲೀಷನ್ನೇ ಹಿಡ್ಕೊಂಡು ಹಗ್ಗ ಜಗ್ಗಾಡ್ತಾ ಇದ್ದೀವೋ. ಶಾಲೆಯಲ್ಲಂತೂ ಅನಿವಾರ್ಯ ಸರಿ, ಮನೆಯಲ್ಲಿ ಅಷ್ಟು ಅಗತ್ಯ ಇದೆಯಾ? ಸಹಿಯನ್ನು ನಾವು ನಮ್ಮ ಮಾತೃಭಾಷೆಯಲ್ಲೇ ಹಾಕ್ತೀವ. ಅದು ಯಾವುದೇ ಮಾತೃಭಾಷೆ ಇರ್ಬೋದು. ಮಾತೃಭಾಷೆಗೆ ಆದ್ಯತೆ ಕೊಡ್ತೀವ. ಮೊದಲನೇ ಸಂಗತಿ. ನಮ್ಮ ಉಡುಗೆ ತೊಡುಗೆಗಳು ನಿತ್ಯದಲ್ಲಿ ಮಾತ್ರ ಅಲ್ಲ, ವಿಶೇಷ ಹಬ್ಬ ಹರಿದಿನಗಳಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳಿರುತ್ತಾ, ದೇಶೀಯ ಉಡುಗೆ ತೊಡುಗೆಗಳ ಕಡೆ ಗಮನ ಕೊಡ್ತೀವ. ಆಗಲೇ ಹೇಳಿದಾಗೆ ಭಜನೆ ಒಟ್ಟಾಗಿ ಮಾಡ್ತೀವ ಒಂದಿನಾದರೂ. ಈ ಥರ ಸ್ವತ್ವದ ಭಾವದ ಪ್ರಕಟೀಕರಣ ಮನೆಯಲ್ಲಿ ಆಗತ್ತಾ? ಸ್ವಬೋಧ ಇದೆಯಾ? ಸ್ವಾವಲಂಬಿತನ ಇದೆಯಾ ಮನೆಯ ಎಲ್ಲ ವಿಷಯಗಳಲ್ಲಿ? ಅದು ಅಡಿಗೆ ಮನೆಯವರೆಗೆ ಸಾಮಾನ್ಯ ವಸ್ತುಗಳ ಬಳಕೆಯಲ್ಲಿ ಸ್ವದೇಶಿಯನ್ನು ತರಲಿಕ್ಕೆ ಸಾಧ್ಯ ಇದೆಯಾ? ನಮ್ಮ ಪ್ರಧಾನಮಂತ್ರಿಗಳು ಇತ್ತೀಚೆಗೆ ಹೇಳಿದಾಗೆ ಸ್ವದೇಶಿ ಬೆಳೆಸಿ ಅಂತ, ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ಇದ್ರ ಕಡೆಗೆ ನಮ್ಮದು ಗಮನ ಹೋಗಿದೆಯಾ? ಇದೆಲ್ಲದರ ಅಗತ್ಯ ಇದೆ. ಆ ದಿಸೆಯ ಪ್ರಯತ್ನ ಮಾಡಬೇಕಿದೆ. ಕನಿಷ್ಠ ಹುಟ್ಟುಹಬ್ಬದಲ್ಲಿ, ಮನೆಯ ಹಬ್ಬ ಹರಿದಿನಗಳೆಲ್ಲರೂ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಮರಿದೆ ಅದನ್ನು ಆಚರಣೆಗೆ ತರಬೇಕಾದಂಥ ಅಗತ್ಯ ಇದೆ. ಅದರ ಮೂಲಕ ಭಾರತೀಯತೆ ಅಥವಾ ಹಿಂದುತ್ವದ ಹಿಂದೂ ಸಂಸ್ಕೃತಿಯ ಆಚರಣೆಗಳು ಒಡಮೂಡಬೇಕಾದ ಅಗತ್ಯ ಇದೆ. ಮುಂದಿನ ಪೀಳಿಗೆಗೆ ತಲುಪಿಸಬೇಕಾದ ಅಗತ್ಯ ಇದೆ. ತುಂಬ ಸಂಗತಿಗಳು ಇದರಲ್ಲೂ ಇದೆ. ಇಷ್ಟು ಸಾಕು, ಇನ್ನೊಂದು ಜೋಡಿಸ್ಕೊಳ್ಳೋಣ ಪ್ರಯತ್ನ ಆಗಲಿ ಅಂತ. ಮೂರನೇ ಸಂಗತಿ ಪರಿಸರ. ಪರ್ಯಾವರಣದ ಸ್ಥಿತಿ ಏನಾಗಿದೆ? ಇಡೀ ಪಂಚಭೂತಗಳಿಂದಾದ ನಮ್ಮೆಲ್ಲ ದೇಹವೂ ಒಳಗೊಂಡು ಈ ಪಂಚಭೂತಗಳನ್ನು ನಾವು ದೈವತ್ವಕ್ಕೇರಿಸಿ ಆರಾಧನೆ ಮಾಡ್ತೀವಿ. ಒಂದೊಂದು ಅಲ್ಲೋ, ಅದು ನೀರಿರ್ಬೋದು, ಗಾಳಿ ಇರ್ಬೋದು, ಅಗ್ನಿ ಇರ್ಬೋದು, ಭೂಮಿ ಇರ್ಬೋದು, ಆಕಾಶ ಇರ್ಬೋದು, ಎಲ್ಲವನ್ನೂ ಆರಾಧಿಸುವಂಥ ದೈವತ್ವಕ್ಕೇರಿಸಿದಂಥ ಸಮಾಜ ನಮ್ಮದು. ಅಂಥ ಪರಂಪರೆಯ ವಾರಸಿಕೆ ನಮ್ಮದಿದೆ. ಆದರೆ ಅದನ್ನು ಉಳಿಸ್ಕೊಂಡಿದ್ದೀವ? ಅದನ್ನು ರಕ್ಷಣೆ ಮಾಡ್ತಾ ಇದ್ದೀವ? ದೈವತ್ವಕ್ಕೇರಿಸಿದಂಥ ನಾವೇ ಮನುಷ್ಯ ಪ್ರಾಣಿಯ ಹೊರತಾಗಿ ಸಕಲ ಚರಾಚರ ವಸ್ತುಗಳಲ್ಲಿ ಪರಿಸರವನ್ನು ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಳ್ತಾ ಇರೋವಂಥ ವ್ಯಕ್ತಿ ಅಂದರೆ ಅದು ಮನುಷ್ಯ ಮಾತ್ರ. ಬೇರೆಲ್ಲರಿಗೂ ಅವುಗಳ ಸಭ್ಯತೆ ಇನ್ನೂ ಗೊತ್ತಿದೆ, ಉಳಿಸ್ಕೊಂಡಿದ್ದಾವೆ ಅಂದರೆ ತಪ್ಪಿಲ್ಲ. ಮನುಷ್ಯನ ಬುದ್ಧಿ ಮತ್ತೆ ಯಾವ ಕಡೆಗೆ ಹರಿತಾ ಇದೆ ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆ. ಅದು ಪ್ಲಾಸ್ಟಿಕ್ಕಿನ ಕಸದಲ್ಲಿ ಇರ್ಬೋದು, ಮನೆಗೆ ಪ್ಲಾಸ್ಟಿಕ್ಕನ್ನು ಅತಿಯಾಗಿ ಬಳಕೆ ಮಾಡೋದ್ರಲ್ಲಿರ್ಬೋದು, ರಾಸಾಯನಿಕವನ್ನು ಅತಿ ಹೆಚ್ಚು ಉಪಯೋಗ ಮಾಡೋದಿರ್ಬೋದು, ಆ ಥರ ರಾಸಾಯನಿಕ ಯುಕ್ತ ವಸ್ತುಗಳ ಬೇರೆ ಬೇರೆ ಥರದ ಬಳಕೆ ಇರ್ಬೋದು. ಹತ್ತಾರು ಮುಖದಲ್ಲಿ ಪರಿಸರಕ್ಕೆ ನ್ಯಾಯ ಕೊಡಬೇಕಾದಂಥ ಅಗತ್ಯ ಇದೆ. ಅದು ಜಲ ಸಂರಕ್ಷಣೆ ಇರ್ಬೋದು. ನಾವು ದೈವತ್ವವನ್ನು ಕಾಣ್ತೀವಿ. ನೀರನ್ನು
ದೇವರು ಜಲದೇವರನ್ನಾಗಿ ಪೂಜಿಸ್ತೀವಿ, ನೀರನ್ನು ನದಿಯನ್ನು ಮಾತೆ ಅಂತ ಹೇಳ್ತೀವಿ, ಗಂಗಾ ಮಾತೆ ತುಂಗಾ ಮಾತೆ ಅಂತ ಹೇಳ್ತೀವಿ. ಪಕ್ಕದ ತುಂಗಭದ್ರೆ ಇಲ್ಲಿ ಗಂಗಾ ಸ್ನಾನ ಎಷ್ಟು ಪವಿತ್ರವೋ ತುಂಗ ಪಾನಕ್ಕೆ ಅಷ್ಟು ಮಹತ್ವ ಇತ್ತು. ಯಾಕೆ ತುಂಗೆಗೆ ಅಷ್ಟು ಮಹತ್ವ ಅಂದರೆ ಪಶ್ಚಿಮ ಘಟ್ಟದ ಔಷಧೀಯ ಸಸ್ಯಗಳ ವನದಿಂದ ತುಂಗೆ ಹರಿದು ಬರ್ತಾಳೆ. ಅವಳು ಆರೋಗ್ಯವಂತ ನೀರನ್ನು ಸಹಜವಾಗಿ ನಮಗೆ ಕೊಡ್ತಾಳೆ. ಅಂಥ ಶ್ರೇಷ್ಠತಮ ನೀರು ಅಂತ ಅನಿಸ್ಕೊಂಡಿತ್ತು. ಇವತ್ತು ಸ್ವಚ್ಛ ಮಾಡದೆ ತುಂಗೆಯನ್ನು ಕುಡಿಯೋ ಸ್ಥಿತಿಯನ್ನು ನಾವಿಟ್ಟಿದ್ದೀವ ಮಾನವರು. ಯೋಚನೆ ಮಾಡಬೇಕಾದಂಥ ಕಾಲಘಟ್ಟದಲ್ಲಿದ್ದೀವಿ. ಏನೇನು ಪರಿಸರವನ್ನು ಉಳಿಸಬೇಕು, ಬೆಳೆಸಬೇಕು, ರಕ್ಷಿಸಬೇಕು ಅಂತ ಯೋಚನೆ ಮಾಡಬೇಕು. ಆ ದಿಸೆಯಲ್ಲಿ ಮುಂದಡಿ ಇಡಬೇಕು. 4ನೇಯದು ಸಾಮರಸ್ಯ. ಯಾವ ಕಾಲಘಟ್ಟದಲ್ಲಿಯೂ ಇಷ್ಟೊಂದು ಜಾತಿಯ ಭಾವ ಇರಲಿಲ್ಲ. ಎಲ್ಲರಲ್ಲೂ ದೈವತ್ವವನ್ನು ಕಂಡಂಥ ಸಮಾಜ ನಮ್ಮದು. ಎಲ್ಲರಲ್ಲೂ ಬ್ರಹ್ಮವತ್ವವನ್ನು ಕಂಡಂಥ ನಮ್ಮದು. ಅಂಥ ಪರಂಪರೆ ನಮ್ಮದು. ಆದರೆ ಜಾತಿಗಳು ಮೇಲು ಕೀಳು ಇನ್ನೋ ಭಾವ, ಅಸ್ಪೃಶ್ಯ ಅನ್ನೋ ಭಾವ, ಕಷ್ಟದಲ್ಲಿದ್ದಾಗ ನಮಗೆ ಅನಿವಾರ್ಯತೆ ಇದ್ದಾಗ ರಕ್ತ ಕೊಡಲಿಕ್ಕೆ ಯಾರಾದರೂ ನಡೆಯುತ್ತೆ. ನಮಗೆ ನಾವು ಬಿದ್ದಾಗ ಎತ್ತಿದರೆ ನಡೆಯುತ್ತೆ, ಆಗ ನೀರು ಕೊಟ್ಟರೆ ನಡೆಯುತ್ತೆ. ಆದರೆ ಅದೇ ವ್ಯಕ್ತಿಗೆ ನಮ್ಮ ಅಡಿಗೆ ಮನೆಗೆ ಅಥವಾ ನಮ್ಮ ಮನೆಯೊಳಗೆ ಪ್ರವೇಶ ಇದೆಯಾ? ಆ ಥರದ ಮುಕ್ತತೆಯನ್ನು ನಾವು ಕೊಟ್ಟಿದ್ದೀವ? ಜಾತಿಯಿಂದಲ್ಲ ಗುಣದಿಂದ ಎತ್ತರಕ್ಕೇರಿದ ಸಮಾಜ ನಮ್ಮದು. ವರ್ಣಾಶ್ರಮ ವ್ಯವಸ್ಥೆ ಇದ್ದಿದ್ದು ಅದೇ ಥರ. ಯಾರು ಯಾವ ವರ್ಣಕ್ಕೂ ತಮ್ಮ ಶ್ರೇಷ್ಠತೆಯ ಆಧಾರದ ಮೇಲೆ ತಲುಪಬಹುದಿತ್ತು. ಕ್ಷತ್ರಿಯನಾಗಿದ್ದ ವಿಶ್ವಾಮಿತ್ರ ಬ್ರಾಹ್ಮಣನಾದ ಪರಶುರಾಮ ಶಸ್ತ್ರವನ್ನು ಕೈಗೆತ್ತಿಕೊಂಡು ದುಷ್ಟರ ದಮನ ಮಾಡ್ದ. ಈ ಥರದ ಅಥವಾ ತಂದೆಯೇ ಗೊತ್ತಿಲ್ಲದ ಸಾಮಾನ್ಯ ಕೆಲಸ, ಮನೆ ಕೆಲಸ ಮಾಡ್ತಾ ಇದ್ದಂಥ, ಕಸ ಮುಸುರೆ ತಿಕ್ಕುತ್ತಾ ಇದ್ದಂಥ ವ್ಯಕ್ತಿಯ ತಾಯಿಯ ಮಗ ಜಾಬಾಲಿ ಮಹರ್ಷಿ ಅಂತ ಅನ್ಸ್ಕೊಂಡ. ಅವನನ್ನು ಪೂಜ್ಯ ಭಾವದಿಂದ ನೋಡ್ತೀವಿ. ವಸಿಷ್ಠ ಅರುಂಧತಿ ನಕ್ಷತ್ರವನ್ನು ತೋರಿಸಿ ವಸಿಷ್ಠ ಅರುಂಧತಿಯ ಹಾಗೆ ಟ್ವಿನ್ ಸ್ಟಾರ್ ಒಟ್ಟಾಗಿ ಇರೋ ಹಾಗಿರಬೇಕು ಅಂತ, ಆ ಥರದ ದಾಂಪತ್ಯ ಇರಬೇಕು ಅಂತ ಬಯಸ್ತೀವಿ. ಆದರೆ ಯಾರು ವಸಿಷ್ಠರು ಅಂತ ಒಂದು ಸಲ ಅದನ್ನು ಹುಡುಕಿ ನೋಡಿ ಗೊತ್ತಾಗತ್ತೆ. ಆ ಜಾತಿಯ ಭಾವವೇ ನಮ್ಮ ಸಮಾಜದಲ್ಲಿ ಇರಲಿಲ್ಲ. ನಾವೇ ಈಗೆಲ್ಲವನ್ನು ನಮ್ಮ ಅನುಕೂಲಕ್ಕೆ, ರಾಜಕೀಯ ಆಕಾಂಕ್ಷೆಗೆ, ನಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡು ಹಿಂದೂ ಸಮಾಜವನ್ನು ವಿಘಟನೆ ಮಾಡ್ತಾ ಇದ್ದೀವಿ. ಹಿಂದೂ ಸಮಾಜ ಒಡೆಯೋ ಹಾಗೆ ಮಾಡ್ತಿದ್ದೀವಿ. ಅದನ್ನು ಸಂಘಟಿತವಾಗಿ ಒಂದಾಗಿ ನಿಲ್ಲಿಸಬೇಕಾದ್ರೆ ಈ ಜಾತಿಯ ಭಾವ ಹೋಗಬೇಕಿದೆ ಅಲ್ವಾ? ಸಾಮರಸ್ಯಪೂರ್ಣ ಸಮಾಜ ನಿರ್ಮಾಣ ಆಗಬೇಕಿದೆ ಅಲ್ವಾ? ಆ ದಿಸೆಯಲ್ಲಿ ನಾವೆಲ್ಲ ನಮ್ಮ ಈ ಜಾತೀಯ ಭಾವವನ್ನು ಬದಿಗೊತ್ತಿ ಸಾಮರಸ್ಯಪೂರ್ಣ ಸಮಾಜ ನಿರ್ಮಿತಿಗೆ ವ್ಯಕ್ತಿಗತವಾಗಿ ಮುಂದಾಗಬೇಕು ಅನ್ನೋ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಕೊನೆಯ ಭಾಗ ನಾಗರಿಕ ಶಿಷ್ಟಾಚಾರ. 5ನೇ ಸಂಗತಿ, ಅಂಬೇಡ್ಕರ್ ಅವರ ಸಂವಿಧಾನ ಕೊಟ್ಟಂಥ ದಿನ ನವೆಂಬರ್ 26. ಅಂಥ ದಿನದಲ್ಲಿ ನಾವಿದ್ದೀವಿ. ಆ ಮಹಾತ್ಮ ನಮಗೆ ಸಂವಿಧಾನದ ಮೂಲಕ ಕೇವಲ ಹಕ್ಕನ್ನು ಕೊಡಲಿಲ್ಲ, ಕರ್ತವ್ಯವನ್ನು ಬೋಧಿಸಿದರು. ಹಕ್ಕುಗಳು ಮತ್ತು ಕರ್ತವ್ಯಗಳು ಅಂತ ಕೇಳ್ತೀವಿ ನಾವು. ಏನೇನು ಕರ್ತವ್ಯ ಅನ್ನೋದನ್ನು ನೆನಪು ಮಾಡಿದ್ದಾರೆ. ಆ ಸಂವಿಧಾನದತ್ತ ಕರ್ತವ್ಯಗಳನ್ನು ಪಾಲಿಸ್ತೀವ ನಾವು. ಸಣ್ಣ ಕೆಲಸ ಮಾಡ್ತಾ ಪಾಲಿಸ್ಬೋದು. ಅದು ಈಗ ಇಲ್ಲಿ ವಾಹನ ಹೋಗ್ತಾ ಇದೆ, ಅದು ಕೆಂಪು ಲೈಟ್ ಇದ್ದಾಗ ವಾಹನ ನಿಲ್ಲಿಸಬೇಕು ಅಂತ ಹೇಳಿದ್ರೆ ನಿಲ್ಲಿಸಬೇಕು. ಇಬ್ಬರು ಹೋಗಬೇಕು ಅಂದರೆ ಇಬ್ಬರೇ ಹೋಗಬೇಕು. ಹೆಲ್ಮೆಟ್ ಇದೆ ಇರಬೇಕು ಅಂದರೆ ಇರಬೇಕು. ಈ ಥರದ 10 ಮುಖದ್ದಿದೆ. ಇದೆಲ್ಲ ಸಂವಿಧಾನ ಹೇಳುವಂಥ ಕಾನೂನುಗಳು. ಅದನ್ನು ಪಾಲನೆ ಮಾಡ್ತಾ ಇದ್ದೀವ. ಹಾಗೆ ನಮ್ಮ ಪೂರ್ವಜರು, ನಮ್ಮ ಹಿರಿಯರು ಹೇಳಿದಂಥ ಗೌರವದ
ಅಂದರೆ ತಂದೆಯನ್ನು ಗೌರವಿಸಬೇಕು, ತಾಯಿಯನ್ನು ಗೌರವಿಸಬೇಕು, ಹಿರಿಯರನ್ನು ಗೌರವಿಸಬೇಕು, ಅವರನ್ನು ನಮಸ್ಕರಿಸಬೇಕು, ಆದರಿಸಬೇಕು, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು. ಬಸ್ನಲ್ಲಿ ಹೋಗ್ತಾ ಇದ್ದರೆ ಗರ್ಭಿಣಿ ಸ್ತ್ರೀ ಬಂದರೆ ಜಾಗ ಬಿಟ್ಕೊಡ್ಬೇಕು, ವಯಸ್ಸಾದ ವಯೋವೃದ್ಧರು ಬಂದರೆ ಜಾಗ ಬಿಟ್ಕೊಡ್ಬೇಕು, ಎದ್ದು ನಿಲ್ಲಬೇಕು, ಅವರಿಗೆ ಗೌರವವನ್ನು ಕೊಡಬೇಕು. ಈ ಥರದ ಸಾಮಾಜಿಕ ಪ್ರಜ್ಞೆಯನ್ನು ನಮ್ಮ ಹಿರಿಯರು ಮೂಡಿಸಿದ್ರು. ಇದೇ ನಾಗರಿಕ ಕಾನೂನುಗಳು ಅಥವಾ ನಾಗರಿಕ ಕರ್ತವ್ಯಗಳು ಅಥವಾ ನಾಗರಿಕ ಶಿಷ್ಟಾಚಾರ ಅಂತ ಹೇಳಿದರು. ಇದೇ ಸಂಗತಿಗಳು. ಇದನ್ನು ಅಳವಡಿಸ್ಕೊಳ್ತಾ ಇದ್ದೀವ? ಯಾವುದನ್ನು ಮರಿತಾ ಇದ್ದೀವಿ? ಯಾವುದನ್ನು ಜೋಡಿಸ್ಕೊಳ್ಬೇಕಾದ ಅಗತ್ಯ ಇದೆ? ಈ ಥರದ ನೂರಾರು ಸಂಗತಿಗಳಿದೆ. ಕೆಲವೊಂದು ತುಣುಕುಗಳನ್ನು ಮಾತ್ರ ಎಲ್ಲದರಲ್ಲಿ ಹೇಳಿದ್ದು ನಾನು. ಇದನ್ನು ಸರಿ ಮಾಡಿಕೊಂಡು ಅಳವಡಿಸ್ಕೊಳ್ಬೇಕಾದ ಅಗತ್ಯ ಇದೆ ಅಲ್ವಾ? ಈ 5 ಸಂಗತಿಗಳನ್ನು, ಮೊದಲನೆಯದು ಕುಟುಂಬ ಪ್ರಬೋಧನ್, ನೆನಪು ಮಾಡ್ಕೊಳ್ಬೋದಾ ಒಂದು ಸಲ ಹೇಳಿ? ಎರಡನೆಯದು ಸ್ವದೇಶಿ ಭಾವ, ಮೂರನೆಯದು ಪರಿಸರ ಸಂರಕ್ಷಣೆ, ನಾಲ್ಕನೆಯದು ಸಾಮರಸ್ಯ, ಐದನೆಯದು ನಾಗರಿಕ ಶಿಷ್ಟಾಚಾರ. ಈ 5 ಸಂಗತಿಗಳನ್ನು ಅಳವಡಿಸ್ಕೊಳ್ಳೋ ಸಂಕಲ್ಪವನ್ನು ಮಾಡಬೇಕು. ಆ ಥರದ ಕರ್ತವ್ಯ ಪ್ರಜ್ಞೆಯನ್ನು ಜಾಗೃತ ಮಾಡಿಕೊಂಡು ಇವತ್ತು ಇಲ್ಲಿಂದ ಹೊರಡಬೇಕಾಗಿದೆ ನಾವು ಹೋಗ್ಲಿಕ್ಕೆ ಮುಂಚೆ. ಅದನ್ನು ನೆನಪು ಮಾಡಲಿಕ್ಕಾಗಿ ಹಿಂದೂ ಸಂಗಮ. ಕೊನೆಯ ಒಂದು ಭಾಗವನ್ನು ನೆನಪು ಮಾಡಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಿರಂತರವಾಗಿ ಭಾರತ ದಾಳಿಗೊಳಗಾಯಿತು ಅಂತ. ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಶಿವಾಜಿ ಹುಟ್ಟಬೇಕು ಅಂತ ಬಯಸ್ತೀವಿ, ವಿವೇಕಾನಂದರು ಇರಬೇಕು ಅಂತ ಬಯಸ್ತೀವಿ. ಹಾಗೆ ನಮ್ಮ ಮಕ್ಕಳಿಗೆ ರಾಮ ಲಕ್ಷ್ಮಣರ ವೇಷವನ್ನು ತೊಡಿಸ್ತೀವಿ. ಅನೇಕರು ರಾಮ ಲಕ್ಷ್ಮಣರ ಆಗು ಅಂತಲೂ ಬಯಸ್ತಾರೆ. ಆದರೆ ಅನೇಕರು ಬಯಸಿದರೆ ಸಾಲದು, ಎಲ್ಲರೂ ರಾಮ ಲಕ್ಷ್ಮಣ ಕೃಷ್ಣರಂತಾಗಬೇಕು ಅಂತ ಬಯಸೋ ಅಂಥದ್ದು ಆಗಬೇಕು. ಯಾಕಾಗಿ? ಕ್ಷಾತ್ರ ಕಳೆದು ಹೋಗ್ತಾ ಇದೆ, ಜ್ಞಾನದ ಹಸಿವು ಕಡಿಮೆ ಆಗ್ತಾ ಇದೆ ನಮ್ಮಲ್ಲಿ. ಅದನ್ನು ತುಂಬಿಸ್ಕೊಳ್ಬೇಕು. ರಾಮನನ್ನು ಸುಮ್ಮನೆ ದೈವತ್ವಕ್ಕೇರಿಸಿಲ್ಲ, ಸಾಮಾನ್ಯ ಮಾನವದಿಂದ ದೈವತ್ವಕ್ಕೇರಿದಂಥ ಮಹಾಮಹಿಮ ಆತ. ತನ್ನ ನಡವಳಿಕೆಯಿಂದ, ತನ್ನ ಆಚಾರದಿಂದ ಹೇಗಿದ್ದ ರಾಮ? ರಾಮ ಯಾವುದೇ ದುಷ್ಟರನ್ನು ಬಿಡಲಿಲ್ಲ, ಎಲ್ಲರನ್ನ ಸಂಹಾರ ಮಾಡ್ದ. ತಾಟಕಿಯಿಂದ ಮೊದಲುಗೊಂಡು ಹೆಣ್ಣು ಅಂತ ಬಿಡದೆ ತಾಟಕಿಯನ್ನು ಕೊಂದ. ಕಿಷ್ಕಿಂಧೆಯಲ್ಲಿ ಒಬ್ಬನೇ ಒಬ್ಬ ವಾಲಿಯನ್ನು ಕೊಂದ. ಜನಸ್ಥಾನದಲ್ಲಿ 14,000 ರಕ್ಕಸರನ್ನು ಒಬ್ಬನೇ ತರದಾಕದ. ಲಂಕೆಯಲ್ಲಿ ಒಬ್ಬನೇ ಒಬ್ಬ ವಿಭೀಷಣನನ್ನು ಉಳಿಸಿ ಎಲ್ಲರನ್ನ ಸಂಹಾರ ಮಾಡ್ದ. ಯಾವುದೇ ದುಷ್ಟರನ್ನು ಉಳಿಸ್ಲಿಲ್ಲ. ಏಕಾಂಗಿಯಾಗಿ ಕೆಲವೊಮ್ಮೆ ಎಲ್ಲರನ್ನ ಜೋಡಿಸಿಕೊಂಡು ದುಷ್ಟ ದಮನವನ್ನು ಮಾಡ್ದ, ಧರ್ಮ ಸಂರಕ್ಷಣೆಯನ್ನು ಮಾಡ್ದ. ಕೃಷ್ಣ ತಾನು ಕೊಂದಿದ್ದು ಕೆಲವೇ ವ್ಯಕ್ತಿಗಳನ್ನು, ಆದರೆ ಧರ್ಮಕ್ಕೆ ಹಾನಿ ಮಾಡುವ ದುಷ್ಟರಾದ ಒಬ್ಬರನ್ನು ಬಿಡಲಿಲ್ಲ. ಸಾವಿರಾರು ಜನರನ್ನು ಕೊಲ್ಲಿಸ್ದ, ಆದರೆ ಕೊಲ್ಲಲಿಲ್ಲ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವ್ಯಕ್ತಿಯಲ್ಲಿದ್ದಂಥ ದುಷ್ಪ್ರವೃತ್ತಿಯನ್ನು ನಾಶ ಮಾಡಿ ಸಚ್ಶಕ್ತಿಯ ಜಾಗೃತಿಯನ್ನು ಮಾಡಬೇಕು ಅಂತ ಬಯಸಿದೆ. ಆ ಥರದ ಹಿಂದುತ್ವದ ಜಾಗೃತಿಯ ಮಾಡ್ತಾ ಭಾರತ ಪರಮವೈಭವದ ಸ್ಥಿತಿಯನ್ನು ಕಾಣಬೇಕು ಅಂತ ಬಯಸಿದೆ. ಆ ಥರ ರಾಮಕೃಷ್ಣರ ನೆಲ ಇದು. ಆ ಥರ ನಮ್ಮ ಮಕ್ಕಳಾಗಬೇಕು, ನಮ್ಮ ಸಮಾಜದ ಎಲ್ಲ ವ್ಯಕ್ತಿಗಳಾಗಬೇಕು ಅನ್ನೋ ನೆಲೆಯಲ್ಲಿ ಹಿಂದೂ ಸಮಾಜ ಯೋಚನೆ ಮಾಡಬೇಕಾದಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಒಂದೇ ಮಾತರಮ್ಗೆ ಇವತ್ತು ಈ ವರ್ಷ ಒಂದೇ ಮಾತರಮ್ನ ಸೃಷ್ಟಿಯಾಗಿ, ರಚನೆಯಾಗಿ ಅಂತ ಹೇಳೋದಿಲ್ಲ, ಸೃಷ್ಟಿಯಾಗಿ 150 ವರ್ಷ ಬಂಕಿಮರು ಅದನ್ನು ಸೃಜಿಸಿದರು. ತಾಯಿ ಭಾರತಿಯನ್ನು ಲಕ್ಷ್ಮಿಯಾಗಿ, ಸರಸ್ವತಿಯಾಗಿ, ದುರ್ಗೆಯಾಗಿ ಕಂಡರು. ತಾಯಿ ಭಾರತಿ ಆ ಥರದ ಸ್ವರೂಪವನ್ನು ನಾವು ಸಹಜವಾಗಿ ಕಾಣ್ತೀವಿ. ಅದಕ್ಕೆ ಪೂರಕವಾಗಿ
ಸಂಘದ ಮೇಲೆ ಒಮ್ಮೊಮ್ಮೆ ಅನೇಕರು ಬೇಕಂತಲೇ ಒಂದು ನೆರೆಟಿವ್ ಸೃಷ್ಟಿ ಮಾಡ್ತಾ ಆಪಾದನೆಯನ್ನು ಮಾಡ್ತಾರೆ. ಸಂಘ ತ್ರಿವರ್ಣ ಧ್ವಜದ ಬಗ್ಗೆ ಅದಕ್ಕೆ ತುಂಬ ಗೌರವ ಇಲ್ಲ ಅಂತ, ಇದೊಂದು ಆಪಾದನೆ. ಸಂಘ ಭಾರತದ ಎಲ್ಲ ಸಂಗತಿಗಳ ಬಗ್ಗೆಯೂ ಎಲ್ಲ ಒಳ್ಳೆಯದರ ಬಗ್ಗೆಯೂ ಅಥವಾ ನಮ್ಮ ಸಂವಿಧಾನದತ್ತವಾದ ಎಲ್ಲ ಸಂಗತಿಗಳ ಬಗ್ಗೆಯೂ ಗೌರವವನ್ನು ತಾಳುತ್ತೆ, ಅದರ ಬಗ್ಗೆ ಶ್ರದ್ಧೆಯನ್ನು ತಾಳುತ್ತೆ, ಎಲ್ಲರೂ ಅದನ್ನು ಗೌರವಿಸಬೇಕು ಅಂತಲೂ ಹೇಳುತ್ತೆ. ಅದಕ್ಕಿಂತ ಮುಂಚೆ ಪ್ರಾಚೀನ ಕಾಲದಲ್ಲಿದ್ದಂಥ ಧ್ವಜ ಶಾಖೆಯಲ್ಲಿ ನಾವು ಹಾಕ್ತಾ ಸ್ವಾತಂತ್ರ್ಯ ಹೋರಾಟಕ್ಕಿಂತ ಪೂರ್ವದಲ್ಲಿಯೇ ಇದ್ದ ಭಗವದ್ ಧ್ವಜ ನಮ್ಮ ಗುರು ಆಯಿತು. ನಿತ್ಯ ಆ ಧ್ವಜವನ್ನು ಹಾಕ್ತೀವಿ. ಅದನ್ನು ಆ ಧ್ವಜ ಮಂತ್ರ ಆಗಿ ಸಕಲ ಭುವನ ಜನಹಿತಾಯ ಅಂತ ಹೇಳ್ತೀವಿ ನಾವು. ಓಂ ನಮೋಸ್ತುತೆ ಧ್ವಜಾಯ ಸಕಲ ಭುವನ ಜನಹಿತಾಯ ವಿಭವ ಸಹಿತ ವಿಮಲ ಚರಿತ ಬೋಧಕಾಯ ಮಂಗಳಾಯ ಅಂತ. ಅಂದರೆ ವಿಶ್ವಮಂಗಲಕಾರಿ ಅನ್ನೋ ನೆಲೆಯಲ್ಲಿ ಹಿಂದುತ್ವವನ್ನು, ಸನಾತನ ಪರಂಪರೆಯನ್ನು ನೆನಪಿಸ್ಕೊಳ್ತೀವಿ ನಾವು. ಅಂಥ ಪರಂಪರೆಯ ವಾರಸಿಕೆಯನ್ನು ನೆನಪಿಸ್ಕೊಳ್ಳಿಕ್ಕೆ ಅದು. ಹಾಗಂತ ತ್ರಿವರ್ಣ ಧ್ವಜದ ಬಗ್ಗೆ ಅಶ್ರದ್ಧೆ ಇದೆಯಾ? ಖಂಡಿತ ಇಲ್ಲ. ನಮಗೆ ಗೊತ್ತಿರಬೇಕಿತ್ತು ಧ್ವಜ ಸಂಹಿತೆ ಎಲ್ಲಿವರೆಗಿತ್ತು. ಸಾರ್ವಜನಿಕ ಸ್ಥಳದಲ್ಲಿ ಧ್ವಜವನ್ನು ಹಾಕಲಿಕ್ಕೆ ನಿಷೇಧ ಇದ್ದಿದ್ದು, ಆ ನಿಷೇಧ ತೆರವಾಗಿದ್ದು ಯಾವಾಗ? 2002 ಗೂಗಲ್ ಮಾಡಿದ್ರೂ ಗೊತ್ತಾಗತ್ತೆ. 2002 ಜನವರಿ 26ರಿಂದ ಸಾರ್ವಜನಿಕ ಸ್ಥಳದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸ್ಲಿಕ್ಕೆ ಅವಕಾಶ ಸಿಕ್ತು. ಅವತ್ತಿನಿಂದ ಸಂಘವು ತನ್ನ ಕಾರ್ಯಾಲಯಗಳಲ್ಲಿ ಅದನ್ನು ಮಾಡುತ್ತೆ, ಗೌರವವನ್ನು ಸೂಚಿಸೋ ಕೆಲಸ ಮಾಡುತ್ತೆ. ನಾನು ಆಗಲೇ ಹೇಳಿದೆ, ಸರಸ್ವತಿ, ಲಕ್ಷ್ಮಿ, ದುರ್ಗೆಯರನ್ನು ಆವಾಹಿಸಿದರು ಬಂಕಿಮರು ಅಂತ. ತ್ರಿವರ್ಣ ಧ್ವಜದಲ್ಲೂ ಅದೆಲ್ಲವನ್ನು ನಾವು ಕಾಣ್ತೀವಿ. ಜ್ಞಾನದಾಯಿನಿ, ಶ್ವೇತವರ್ಣೆ, ಕಮಲವಾಸಿನಿ, ಹಂಸವಾಹಿನಿ, ಹಂಸವೂ ಶ್ವೇತ, ಸರಸ್ವತಿಯನ್ನು ಶ್ವೇತಾಂಬರೆ ಅಂತ ಹೇಳ್ತೀವಿ ನಾವು. ಅಂಥ ಶ್ವೇತವರ್ಣೆ, ಶ್ವೇತಾಂಬರೆ, ಹಂಸವಾಸಿನಿಯಾದ ಸರಸ್ವತಿಯ ರೂಪದಲ್ಲಿ ನಾವು ತ್ರಿವರ್ಣ ಧ್ವಜವನ್ನು ಕಾಣ್ತೀವಿ. ಸಮೃದ್ಧಿಯ ಸಂಕೇತ ಹರಿದ್ರ. ಲಕ್ಷ್ಮಿ ಅಂದರೆ ಸಮೃದ್ಧಿ, ಆರ್ಥಿಕ ಶಕ್ತಿ ಅವಳು. ನಮಗೆಲ್ಲ ಅನ್ನವನ್ನು ನೀಡುವುದರ ಸಂಕೇತ ಹಸಿರು ಅಂತ ಭಾವಿಸ್ತೀವಿ. ಇನ್ನೂ ಹೇಳಲಿಕ್ಕಿದೆ ಸಾಕಷ್ಟು. ಆ ಥರದ ಸಮೃದ್ಧಿಯ, ಆರ್ಥಿಕತೆಯ, ಧನದ ಸಂಕೇತ ಆದಂಥ ಲಕ್ಷ್ಮಿಯನ್ನು ತ್ರಿವರ್ಣ ಧ್ವಜದಲ್ಲಿ ಕಾಣ್ತೀವಿ. ಹಾಗೆ ತೊಂಹಿ ದುರ್ಗಾ ದಶಪ್ರಹರಣ ಧಾರಣಿ ಅಂತ ದುಷ್ಟರ ದಮನ ಮಾಡಿ ಶಿಷ್ಟರ ರಕ್ಷಣೆ ಮಾಡಿದ ಕ್ಷಾತ್ರ ತೇಜದ ಸಂಕೇತವಾಗಿ ದುರ್ಗೆಯನ್ನು ಆರಾಧಿಸ್ತೀವಿ. ಈ ತ್ರಿಕರಣಪೂರ್ವಕವಾಗಿಯೂ ಆ ಮೂರು ರೂಪದಲ್ಲಿ ಆರಾಧನೆ ಮಾಡೋವಂಥ ಸಮಾಜ ನಮ್ಮದು, ಸಭ್ಯತೆ ನಮ್ಮದು. ಆ ಥರದ ರೂಪದಲ್ಲಿ ತ್ರಿವರ್ಣ ಧ್ವಜವನ್ನು ಕಾಣ್ತೀವಿ. ಆ ಭಾವ ನಮ್ಮಲ್ಲಂತೂ ಜಾಗೃತ ಆಗಿದೆ. ಹಿಂದೂ ಸಮಾಜವು ಆ ದಿಸೆಯಲ್ಲಿ ಗೌರವ ಕೊಡುತ್ತೆ ಅನ್ನೋ ವಿಶ್ವಾಸವೂ ನನಗಿದೆ. ಆ ಥರದ ಭಾವದ ಪೂಜೆಯನ್ನು ಮಾಡೋರಿಗೆ ಧ್ವಜದ ಬಗ್ಗೆ ಅವಗಣನೆ ಅಂತ ಹೇಳಿದರೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯನಾ? ಯಾವ ಅವಗಣನೆಯೂ ನಮಗಿಲ್ಲ ಅನ್ನೋದನ್ನು ನೆನಪು ಮಾಡೋ ಕೆಲಸವನ್ನು ಮಾಡಿದ್ದೀನಿ. ಈ ಥರ ಹಿಂದೂ ಸಮಾಜೋತ್ಸವದ ಮೂಲಕ, ಹಿಂದೂ ಸಂಗಮದ ಮೂಲಕ 5 ಕರ್ತವ್ಯಗಳನ್ನು ನಿಮ್ಮ ಮುಂದೆ ಇಟ್ಟಿದೆ. ಧರ್ಮದ ಸಂರಕ್ಷಣೆ ಮಾಡ್ತಾ, ಸಂಸ್ಕೃತಿಯನ್ನು ಮರೆಯದೆ, ಸಂಸ್ಕಾರವನ್ನು ನಮ್ಮ ಮನೆಯಲ್ಲಿ ಅಳವಡಿಸ್ಕೊಳ್ತಾ, ಅದರ ಮೂಲಕ ವ್ಯಕ್ತಿಯಾಗಿ, ಕುಟುಂಬ ಆಗಿ, ಸಮಾಜ ಆಗಿ, ತನ್ಮೂಲಕ ರಾಷ್ಟ್ರ ಕಾರ್ಯವನ್ನು, ರಾಷ್ಟ್ರದ ಸರ್ವಾಂಗೀಣ ವಿಕಾಸವನ್ನು ಮಾಡಲಿಕ್ಕಾಗಿ ನಾವೆಲ್ಲ ಕಟಿಬದ್ಧರಾಗಬೇಕು. ಪಂಚ ಪರಿವರ್ತನೆಯ ಮೂಲಕ ಅದನ್ನು ಸಾಕಾರ ಮಾಡಬೇಕು. ಆ ದಿಸೆಯ ಸಂಕಲ್ಪವನ್ನು ತೋಡ್ತಾ ನಾವೆಲ್ಲ ತೆರಳಬೇಕು ಅಂತ ನಿಮ್ಮಲ್ಲಿ ಆಶಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ. ಪರಮ ಪೂಜ್ಯ ಸ್ವಾಮೀಜಿಯವರು
ಸನಾತನ ಧರ್ಮದ ಸಂರಕ್ಷಣೆಗಾಗಿ ಅದರ ಪೋಷಣೆ ಮಾಡ್ತಾ ಅದನ್ನು ಸಂರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿಯವರು ಈಗ ನಮ್ಮನ್ನು ಆಶೀರ್ವಚನ ನೀಡಬೇಕು ಅಂತ ಅತ್ಯಂತ ವಿನಮ್ರಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಪರಮ ಪೂಜ್ಯ ಶ್ರೀಗಳಲ್ಲಿ ವಿನಂತಿಸ್ಕೊಡುತ್ತೆ. ವ್ಯಕ್ತಿಯಲ್ಲಿ ಘನತೆ, ಸಮಾಜದಲ್ಲಿ ಸಮತೆ, ರಾಷ್ಟ್ರದಲ್ಲಿ ಭಾವೈಕ್ಯತೆಯ ಬಾಗಿಲನ್ನು ತೆರಿತಾ ಇರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಮಾನದ ಹೊಸ್ತಿಲಲ್ಲಿದೆ. ಆ ಹಿನ್ನೆಲೆಯಲ್ಲಿ ಭಾರತದ ತುಂಬೆಲ್ಲ ಹಳ್ಳಿಯಿಂದ ದಿಲ್ಲಿಯವರೆಗೆ, ಹಳ್ಳಿಯ ಬಳ್ಳಿ ಬಲವಾಗಿದ್ದರೆ ದಿಲ್ಲಿಯ ಮುಖದಲ್ಲಿ ಮಂದಹಾಸ ಅನ್ನುವ ಹಾಗೆಯೇ ದೇಶದ ತುಂಬೆಲ್ಲ ಹಿಂದೂ ಸಂಗಮ, ಹಿಂದೂ ಸಮಾಜೋತ್ಸವ ಅನ್ನುವ ಪರಿಕಲ್ಪನೆಯಲ್ಲಿ ಈ ದಿನ ಹರಿಹರದಲ್ಲಿ ನಮ್ಮ ಶ್ರೀಯುತ ರಾಮಚಂದ್ರ ಹೊರನೆ ಬೈಲು ಅವರು ಭಾಳ ಅದ್ಭುತವಾಗಿ ತಮ್ಮ ವಿಚಾರವನ್ನು ಈ ಪಂಚ ಪರಿವರ್ತನೆಯ ಕುರಿತು ಮಾತನಾಡಿದ್ದಾರೆ. ಇದು ಮಾತನಾಡುವ ಸಮಯವಲ್ಲ, ನಾವು ನೀವೆಲ್ಲ ಅವ್ರು ಏನು ಹೇಳಿದ್ದಾರೆ ಅದೆಲ್ಲ ಆಚರಣೆ ಮಾಡೋಣ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶರಣು ಶರಣಾರ್ಥಿ. ಹಾಗೆ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಪ್ರಕಾಶ್ ಅವರಿಗೆ ಹಾಗೂ ಈ ದಿನದ ದಿಕ್ಸೂಚಿ ಭಾಷಣವನ್ನು ನೀಡಿರ್ತಕ್ಕಂಥ ಶ್ರೀಯುತ ಹೊರನ್ಬೈಲ್ ಅವರಿಗೆ, ಶ್ರೀಮತಿ ರೂಪಾ ಶಶಿಕಾಂತ್ ಹಾಗೂ ಶ್ರೀಮತಿ ಸಂತೋಷ್ ಮೋಹಿತಿ ಅವರು ಅವರಿಗೆ ಸಹಕಾರ ನೀಡಬೇಕಂತ ವಿನಂತಿಸ್ಕೊಂಡು ಪೂಜ್ಯ ಶ್ರೀಗಳಿಂದ ಅಧ್ಯಕ್ಷರಿಗೆ ಆಶೀರ್ವಾದದ ಮೂಲಕ ಗೌರವ ಸಮ ಆಯೋಜನಾ ಸಮಿತಿಯ ಅಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಡೆಸಿರ್ತಕ್ಕಂಥ ಶ್ರೀಯುತ ಪ್ರಕಾಶ್ ಅವರು ಒಂದು 4 ನುಡಿಗಳನ್ನು ಆಡಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ಳಿ. ಎಲ್ಲ ಹರಿಹರದ ಜನತೆಗೆ 77ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸೋಕ್ಕೆ ತುಂಬ ಧನ್ಯವಾದವನ್ನು ಅರ್ಪಿಸುತ್ತಾ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.